ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಂ ಚಿನ್ನವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ ಎಬಿ ಪ್ರಾಪರ್ಟೀಸ್ನವರು. ಇದಲ್ಲದೆ 5 ವರ್ಷಗಳ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಹಾಗೂ ಜ್ಯುವೆಲರಿ ಪಾರ್ಟ್ನರ್ ನವರತ್ನ ಜ್ಯುವೆಲರ್ಸ್. ವೀಕ್ಷಕರೇ, ನವರತ್ನ ಜ್ಯುವೆಲರ್ಸ್ನ ಶಾಖೆಗಳು ಇರುವಂಥದ್ದು ಬೆಂಗಳೂರಿನ ರಾಜಾಜಿನಗರ, ಜಯನಗರ ಮತ್ತು MG ರಸ್ತೆಯಲ್ಲಿ. ಇಲ್ಲಿ ನೀವು 1 ಗ್ರಾಂ ಬಂಗಾರವನ್ನು, 1 ಗ್ರಾಂ ಚಿನ್ನವನ್ನು ಕೊಂಡ್ಕೊಂಡ್ರೆ ನಿಮಗೆ ಉಚಿತವಾಗಿಯೂ ಸಿಗ್ತಾ ಇದೆ 1 ಗ್ರಾಂ ಬೆಳ್ಳಿ. ಖಂಡಿತವಾಗಿಯೂ ಹಿಂದೆ ಭೇಟಿ ಕೊಡಿ. ನಿಮ್ಮ ಅದೃಷ್ಟದ ಆಭರಣಗಳನ್ನು ಖರೀದಿಸಿ. ನವರತ್ನ ಜ್ಯುವೆಲರ್ಸ್, ನಿಮ್ಮ ಅದೃಷ್ಟದ ಆಭರಣಗಳ ಬಳಿಗೆ. ವೀಕ್ಷಕರೇ, ಮಂಗಳವಾರ ಇವತ್ತು. ಈ ಶುಭ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ದ್ವಾದಶ ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋ ಗುರುಜಿಯವರಿಂದ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಡ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪತ್ರದ ಮುಖಾಂತರ ಕೂಡ ಬರೆದು ತಿಳಿಸಬಹುದು ಅಥವಾ ಕರೆ ಕೂಡ ಮಾಡಬಹುದು. ಕರೆ ಮಾಡಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆ 0802219999 41219999 ಅಥವಾ ಪತ್ರ ಬರಬೇಕಾದ್ರೆ ಇರುವಂತಹ ವಿಳಾಸ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಜೊತೆಗೆ ನೀವು ಗುರುಜರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಇರುವಂಥ ದೂರವಾಣಿ ಸಂಖ್ಯೆ 26690055 ಮತ್ತು 9482509759. ಖಂಡಿತವಾಗಿಯೂ ಕರೆ ಮಾಡಬಹುದು ಅಂತ ಹೇಳ್ತಾ ಮನೆ ಹಾಕಿದರೆ, ಮಂಗಳವಾರ ಈ ದೇವಿಯ ಶುಭ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಉಡುಪಿಯ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ದರ್ಶನ ಮಾಡ್ಕೊಂಡು ಬರೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಅಂಬಾ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. जय देवी जय देवी दुर्गा देवी शरणं. जय जय देवी जय जय देवी दुर्गा शरणं. जय देवी जय देवी दुर्गा देवी शरणं. जय जय देवी जय जय देवी दुर्गा जननी हरिब्रह्माणि दुरितनिवारिणि दुर्गतिनि दुर्गतिनाशिनि शीलोचन ब्रह्माण्ड जननी ब्रह्माणि
दंदवन प्रियगिरियले नखबरी आराई ओ गोधायन बिहारी आचायन कदम कदम प्रियगिरियले नखबरी आराई ओ गोधायन बिहारी आचायन ईश्वर नारायण ईश्वर श्री श्री सरस्वतीश्वरी धीश्वरी सर्वसिद्धि स्वरूपिणी गायत्री सावित्री सरस्वती जगदीश्वरी श्री ईश्वरी धीश्वरी सर्वसिद्धि स्वरूपिणी गायत्री सावित्री सरस्वती जगदीश्वरी सहस्रकोटिघनतेजो वर्णविराजिते श्रीचक्रबिन्दुमध्य महामहे सहस्रघनतेजो वर्णविराजिते श्रीचक्रबिन्दुमध्य महामहे पराशक्ति पराशक्ति जय राघवदने देवी ध्वंसी मायाहे चंद्रधरिणी ध्वंसाकरालवदन देवी दैत्यध्वंसी मायाहे चंद्रधरिणी
ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ತರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸ್ವರ್ಭೋಜಿತೇಂ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನೀ ನಮಃ. ಭಗವತೀಂ ಶ್ರೀಂ ಸಾಮ್ರಾಜ್ಯದಾಯಿನೀ ನಮಃ. ಓಂ ಬ್ರಾಹ್ಮ್ಯೇರ್ ಮಹಾಮಾಹೇಶ್ವರೀ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಯೇ ನಮಃ. ಬ್ರಾಹ್ಮೀ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಶ್ರೀಂ ಬ್ರಾಹ್ಮೀ ದುರ್ಗಾ ಪರಮೇಶ್ವರೀ ನಮೋ ನಮಃ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರನ ಜಯದುರ್ಗೆಯನ್ನು ದರ್ಶನ ಮಾಡ್ಕೊಂಡು ಬಂದ್ರಿ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹೀಗೆ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ತಾಯಿ ಮಹಾಲಕ್ಷ್ಮಿ ನೆಲೆ ನಿಲ್ಲಬೇಕು, ಲಕ್ಷ್ಮಿ ಉಪಾಸನೆ ಆಗಬೇಕು, ಲಕ್ಷ್ಮಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸ್ಥಿರ ಮಹಾಲಕ್ಷ್ಮಿ ಆಗಿರಬೇಕು, ಸಮಸ್ಯೆಗಳಂತಕ್ಕಂಥದ್ದನ್ನು ಹೊಡೆದೋಡಿಸಿ ನಿಮ್ಮ ಸಮಸ್ಯೆಗಳಿಗೊಂದು ಸೂಕ್ತ ಪರಿಹಾರವನ್ನು ದಯಪಾಲಿಸಬೇಕು ಎಂಬತಕ್ಕಂಥದ್ದು ಒಂದು ಮಹದಾಸೆ. ಅದಕ್ಕಾಗಿ ಆಗಮಿಸ್ತಿರ್ತಕ್ಕಂಥ ದೀಪಾವಳಿ ಕತ್ತಲಿಂದ ಬೆಳಕಿನೆಡೆಗೆ. ಯಾರಿಗೆ ಬೇಡ ದೀಪಾವಳಿಯ ವಿಶೇಷತೆ, ಜೊತೆಗೆ ಲಕ್ಷ್ಮಿಯ ವಿಶೇಷತೆ, ಆ ವಿಶೇಷ ಲಕ್ಷ್ಮಿ ಅನುಷ್ಠಾನವನ್ನು, ಮಹಾಲಕ್ಷ್ಮಿ ಅನುಷ್ಠಾನವನ್ನು ಅಮಾವಾಸ್ಯೆಯಿಂದ ಮಾಡುವಂತಹದ್ದೇ ಬಹಳ ವಿಶೇಷ. ಆದರೆ ದೀಪಾವಳಿ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದು ಒಂದು ಕ್ರಮ ಇದೆ. ಇದು ಸಾಕಷ್ಟು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ, ಸಾಕಷ್ಟು ಜನ ಹಿರಿಯರು, ಮಹರ್ಷಿಗಳು, ಗುರುಗಳು ಅವರು ಬರೆದಿಟ್ಟಿರ್ತಕ್ಕಂಥ ಒಂದು ಗ್ರಂಥದ ಆಧಾರ ಪ್ರಕಾರ ತಾಯಿ ಮಹಾಲಕ್ಷ್ಮಿ ಅನುಷ್ಠಾನವನ್ನು, ಅದರಲ್ಲೂ ದೀಪಾವಳಿ ಅಮಾವಾಸ್ಯೆ ಎಂದು ಮಾಡುವಂಥದ್ದೊಂದು ಕ್ರಮ ಇದೆ. ಆ ಕ್ರಮ ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಆಚರಿಸಬೇಕು ದೀಪಾವಳಿ ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ಮಾಡಲಿಕ್ಕೆ. ಜೊತೆಗೆ ದೀಪಾವಳಿ ಅನುಷ್ಠಾನ ಅಂದರೆ ನವಮೋದು ಅಂತ ಹೇಳ್ತಾರೆ. ಈ ನವಮೋದು ಅಂತಕ್ಕಂಥದ್ದು, ನವಮ್ರು ಅಥವಾ ನವಮೋದು ಅಂತ ಹೇಳುವಂಥದ್ದು ಏನಿದೆ ಪದ, ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಬಟ್ಲಡಿಕೆ, ಅಂದರೆ ಹಸಿ ಬಟ್ಲಡಿಕೆ, ಹಸಿ ಸಂಪೂರ್ಣವಾಗಿರ್ತಕ್ಕಂಥ ಹಸಿ ಅಡಿಕೆ ಅಂತಲೂ ಹೇಳ್ತಾರೆ. ಇನ್ನು ನವಮು ಅಂತಹದ್ದು ದಾರ, ಕೆಂಪು ದಾರ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಪದಾರ್ಥಗಳು. ಇದು ಗ್ರಾಮೀಣ ಪ್ರದೇಶಗಳಲ್ಲೂ ಹಾಗೂ ಪದ್ಧತಿ ಇರ್ತಕ್ಕಂಥವರು, ಕೇದಾರೇಶ್ವರನ ಅನುಷ್ಠಾನವನ್ನು ಮಾಡ್ತಕ್ಕಂಥವರು, ವ್ರತಾನುಷ್ಠಾನದಲ್ಲಿ ಸ್ವಾಮಿಗೆ ನೈವೇದ್ಯಕ್ಕಾಗಿ ತಾವು ಮಾಡುವಂತಹ ಪದಾರ್ಥಗಳು ಎಲ್ಲವೂ ವಿಶೇಷವೇ. ಇದೆಲ್ಲವೂ ಸಹಿತ ಗೌರೀಶಂಕರನ, ಕೇದಾರೇಶ್ವರನ, ಸಾಂಬ ಸದಾಶಿವನ ಅನುಗ್ರಹ ಪಡೀಲಿಕ್ಕೆ ಮಾಡಿದ್ರು. ಆ ಮಾಡೋದಕ್ಕೂ ಮುನ್ನ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವಂಥ ರೀತಿ ಇದೆಯಲ್ಲ, ಅದು ಬಹಳ ವಿಶೇಷ. ಹಾಗೆ ಲಕ್ಷ್ಮಿಯ ಅನುಷ್ಠಾನವನ್ನು ಮಾಡಬೇಕಾದ್ರೆ, ಸ್ಥಿರ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕಾದ್ರೆ, ಇದೇ ಸಮಯದಲ್ಲಿ ಲಕ್ಷ್ಮಿ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂತಹ ಒಂದಷ್ಟು ವನಸಿರಿಗಳನ್ನು, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಮಹರ್ಷಿಗಳು ಗ್ರಂಥದ ಆಧಾರ ಪ್ರಕಾರ ಒಂದು ಕಡೆ ರಚನೆ ಮಾಡಿಟ್ಟಿದ್ದಾರೆ. ಅಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥ ನಮ್ಮೊಂದಿಗೆ ಇರೋದರಿಂದ ತಾಯಿ ಮಹಾಲಕ್ಷ್ಮಿಯನ್ನು ಹೇಗೆ ಒಲಿಸ್ಕೋಬೇಕು, ಅದರಲ್ಲೂ ದೀಪಾವಳಿ ಅಮಾವಾಸ್ಯೆ ಒಂದಷ್ಟು ಜನಕ್ಕೆ ಬಹುಶಃ ಈ ರಹಸ್ಯ ಗೊತ್ತಿದೆಯೋ ಇಲ್ವೋ, ಸಂಪೂರ್ಣವಾಗಿ ವ್ಯವಹಾರಗಳನ್ನು ಮಾಡ್ತಕ್ಕಂಥ, ಅಂದರೆ ಈ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥವ್ರು, ಹಲವಾರು ಲೇವಾದೇವಿಗಳು ಮಾಡ್ತಕ್ಕಂಥವ್ರು, ಅಂದರೆ ಒಂದು ವರ್ಗದ ಜನ, ಈ ಸೇಟುಗಳು ಅಂತ ಏನು ಕರಿತೀವೋ, ಅವರು ದೀಪಾವಳಿನ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಯಾವ ಹಬ್ಬವನ್ನು ಬಿಟ್ಟರೂ ಈ ಹಬ್ಬವನ್ನು ಬಿಡೋದಿಲ್ಲ. ತಾಯಿ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಿ, ಪೂಜೆ ಆದ ನಂತರ ಒಂದಿಷ್ಟು ಲಕ್ಷ್ಮಿ ಅಂದರೆ ಹಣವನ್ನು, ಆ ದುಡ್ಡು ಕಾಸು ಏನಿರುತ್ತೋ ಅದನ್ನು ತಮ್ಮ ವಾಸ್ಕಲ್ಲಲ್ಲಿಟ್ಟು ಅವ್ರದ್ದೇ ಆದಂಥ ಒಂದು ಅನುಷ್ಠಾನವನ್ನು ಮಾಡ್ತಾರೆ. ಅಂದರೆ ಅದರ ಉದ್ದೇಶ ನಮ್ಮ ವಾಸ್ತುಗೃಹವನ್ನು ಬಿಟ್ಟು ನೀನು ಆಚೆ ಹೋಗಬಾರ್ದು ತಾಯಿ ಅಂತ ಹೇಳ್ತಕ್ಕಂಥ ಪ್ರೀತಿಯೋ ಅಥವಾ ಅವರ ಪೂಜೆಯ ಭಕ್ತಿಯೋ ಏನೋ ಅವರು ಮಾಡುವಂತಹ ಒಂದು ಕ್ರಮ ಮಾತ್ರ ಮನಸ್ಸಿಗೊಂಚೂರು ಬಾಧೆ ಆಗಬಹುದು. ಆದರೆ ಅದರ ಹಿನ್ನೆಲೆ ಬೇರೆ ಬೇರೆ ಥರನೇ ಇದೆ. ಆದರೆ ಇದನ್ನು ಮೀರಿರ್ತಕ್ಕಂಥದ್ದು ಒಂದು ತಂತ್ರಸಾರ ಇದೆ. ಈ ತಂತ್ರಸಾರವನ್ನು ಇದೇ ಬರ್ತಕ್ಕಂಥ ದೀಪಾವಳಿಯಂದು ತಾವು ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಆಚರಿಸಬೇಕು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಸಂಕಷ್ಟಗಳಿದೆ. ಲಕ್ಷ್ಮಿ ಅಂದರೆ ಎಲ್ಲರೂ ತಿಳಿದಿರ್ತಕ್ಕಂಥ ರೀತಿ ಹಣ, ಕಾಸು, ನೋಟು ಅಥವಾ ನಮ್ಮ ಆಸ್ತಿ ಅಂತಸ್ತಿಗೆ ಸಂಬಂಧಪಟ್ಟದ್ದು ಅಂತಕ್ಕಂಥದ್ದಲ್ಲ.
ಲಕ್ಷ್ಮಿ ಅಂದರೆ ಸಂಪೂರ್ಣವಾಗಿ ಬರೀ ದುಡ್ಡಿಗಷ್ಟೇ ಪೂಜೆ ಮಾಡ್ತಕ್ಕಂಥದ್ದಲ್ಲ, ಅಥವಾ ದುಡ್ಡು ನಮ್ಮ ಹತ್ರ ಇಲ್ಲ, ಹಣಕಾಸು ಸಂಪಾದನೆ ಆಗ್ತಾ ಇಲ್ಲ, ಅಥವಾ ಹಣಕಾಸಿನ ಬಗ್ಗೆ ಇರತಕ್ಕಂಥ ಕೊರತೆಗಾಗಿ ಲಕ್ಷ್ಮಿಯನ್ನು ಮನವೊಲಿಸಲಿಕ್ಕಾಗಿ ಲಕ್ಷ್ಮಿಯನ್ನು ಮತ್ತಷ್ಟು ಆರಾಧನೆ ಮಾಡಿದ್ರೆ ನಮ್ಮ ಸ್ಥಿತಿಗತಿಗಳು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಎಂಬತಕ್ಕಂಥ ಮನಸ್ಥಿತಿಯಿಂದಲ್ಲ. ಲಕ್ಷ್ಮಿ ಎಲ್ಲ ಭಾಗದಲ್ಲೂ ಎಲ್ಲ ಥರದಲ್ಲೂ ಲಕ್ಷ್ಮಿ ಬೇಕು, ಅದಕ್ಕೆ ಅಷ್ಟಲಕ್ಷ್ಮಿಯರು ಅಂತ ಹೇಳ್ತಾರೆ. ಹಾಗೆ ಆ ಲಕ್ಷ್ಮಿಯಲ್ಲಿರ್ತಕ್ಕಂಥ ಗುಣ, ಅಷ್ಟಲಕ್ಷ್ಮಿಯಲ್ಲಿರ್ತಕ್ಕಂಥ ಎಲ್ಲ ಗುಣಗಳನ್ನು ಒಂದು ವಾಸ್ತುಗೃಹದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೂ ಆ ವಾಸ್ತುವಲ್ಲಿ ಇದ್ದರೆ ಆಗ ಧೈರ್ಯ, ಸ್ಥೈರ್ಯ, ಬೇಕಾದ್ದು ಬೇಡವಾದ್ದು, ದವಸ ಧಾನ್ಯ, ಬೇಕಾದಂತಹ ಪ್ರೀತಿ, ವಿಶ್ವಾಸ, ಮಕ್ಕಳು ಎಲ್ಲ ಇರತಕ್ಕಂತಹ ಒಂದು ಬಾಂಧವ್ಯ ಎಲ್ಲವೂ ಸಹಿತ ಒಗ್ಗೂಡುತ್ತೆ. ಆದರೆ ಸಾಕಷ್ಟು ಜನ ಮನಸ್ಸಲ್ಲಿ ಅಂದುಕೊಂಡಿರ್ತಕ್ಕಂಥದ್ದು ಲಕ್ಷ್ಮಿ ಅಂದರೆ ಸ್ಥಿರ ಮಹಾಲಕ್ಷ್ಮಿ, ಅಂದರೆ ಹಣಕಾಸಿನ ಲಕ್ಷ್ಮಿ, ದುಡ್ಡು ಕೊಡೋಳು ಮಾತ್ರ ಲಕ್ಷ್ಮಿ, ಇನ್ಯಾವುದಕ್ಕೂ ಲಕ್ಷ್ಮಿಗೆ ಸಂಬಂಧಪಟ್ಟಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ನಮ್ಮ ಮೂರ್ಖತನ. ಆದರೆ ಲಕ್ಷ್ಮಿ ಎಂಬತಕ್ಕಂಥದ್ದು ಧೈರ್ಯಲಕ್ಷ್ಮಿ, ಸ್ಥೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ವಿಜಯಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯರಲ್ಲಿ ಒಂದೊಂದು ವಿಶೇಷತೆ ಇದೆ. ಅಂತಹ ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಂಡು, ಅಂದರೆ ಅಂತಹ ವಿಶೇಷತೆಗಳನ್ನು ನಾವು ನಮಗೆ ಕಾರ್ಯಸಿದ್ಧಿಯಾಗಿ ಮಾಡ್ಕೋಬೇಕಾದ್ರೆ ಬರುವಂತಹ ದೀಪಾವಳಿ ಅಮಾವಾಸ್ಯೆ ಇದೆಯಲ್ಲ, ಅದರಲ್ಲೂ ಈ ಬಾರಿ ದೀಪಾವಳಿ ಅಮಾವಾಸ್ಯೆ ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥದ್ದು. ಅಂತಹ ದೀಪಾವಳಿ ಅಮಾವಾಸ್ಯೆಯನ್ನು ನೀವು ಆಚರಿಸಬೇಕಾಗಿರ್ತಕ್ಕಂಥ ರೀತಿ, ಆ ಸಮಯದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ, ಈ ತಾಯಿಗೆ ಆ ಕ್ಷಣದಲ್ಲಿ ಕೊಡಬೇಕಾಗಿರ್ತಕ್ಕಂಥ ನೈವೇದ್ಯ, ಯಾವ ಪುಷ್ಪಗಳು ಮತ್ತು ಯಾವ ವರ್ಣದ ವಸ್ತ್ರ, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ತಿಳ್ಕೊಂಡ್ರೆ ಈ ವರ್ಷದ ಬರ್ತಕ್ಕಂತಹ ದೀಪಾವಳಿ ಅಮಾವಾಸ್ಯೆ ಮಹಾಲಕ್ಷ್ಮಿ ಅನುಷ್ಠಾನ ನಿಜಕ್ಕೂ ಅರ್ಥಗರ್ಭಿತವಾಗಿ ನಾವು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಆ ವಿಶೇಷವಾಗಿರ್ತಕ್ಕಂತಹ ದೀಪಾವಳಿ ಅಮಾವಾಸ್ಯೆ ಎಲ್ಲರಿಗೂ ಕಾರ್ಯಸಿದ್ಧಿ ಆಗಬೇಕು. ಅಂತಹ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲರೂ ಸಹಿತ ಪ್ರಯತ್ನ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಇದೇ ಸಮಯದಲ್ಲಿ ಗೋವುಗಳಿಗೂ ಸಹಿತ ವಿಶೇಷವಾಗಿ ಪೂಜಾ ಅನುಷ್ಠಾನವನ್ನು ಮಾಡ್ತಾರೆ. ಯಾಕೆಂದರೆ ಗೋಮಹಾಲಕ್ಷ್ಮಿ ಎಂಬತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ. ಗೋಮಹಾಲಕ್ಷ್ಮಿ ಬಗ್ಗೆ ನಿನ್ನೆ ಅಷ್ಟೇ ನಾನು ಒಂದಿಷ್ಟು ವಿಚಾರವನ್ನು ನಿಮಗೆ ತಿಳಿಸಿದೆ. ಗೋವಿನ ಸಂಪತ್ತು, ಗೋವು ಅಂತಕ್ಕಂಥದ್ದೇನು, ಆ ಗೋವು ವಿಶ್ವಮಾತೆ, ಗೋವನ್ನು, ಆ ಗೋತಾಯಿನ ಮಹಾಲಕ್ಷ್ಮಿನ ಹೇಗೆ ನಾವು ಸಂರಕ್ಷಿಸ್ಕೋಬೇಕಾಗಿದೆ. ಯಾಕೆಂದರೆ ವಯಸ್ಸಾಗಿರ್ತಕ್ಕಂತಹ ತಾಯಿನ ನಾವು ಮನೆಯಿಂದ ಆಚೆ ಕಳಿಸೋಲ್ಲ. ಹಾಗೂ ಕಳಿಸಿದ್ರು ಕೆಲವು ವಿದ್ಯಾವಂತರು, ಕೆಲವು ಬುದ್ಧಿವಂತರು, ಅಥವಾ ಕೆಲವು ಮೂಢರು, ಕೆಲವು ಅವ್ರದ್ದೇ ಆದಂಥ ಮನಸ್ಥಿತಿಯಲ್ಲಿ ಆಶ್ರಮಕ್ಕಾದರೂ ಕಳಿಸಿ ತಿಂಗಳಿಗೇನೋ ಜನ್ಮ ಕೊಟ್ಟ ತಪ್ಪಿಗೆ ತಿಂಗಳಿಗೊಂದಿಷ್ಟೇನೋ ಒಂದಷ್ಟು ದುಡ್ಡು ಕೊಟ್ಟು ಅವ್ರನ್ನ ಆಶ್ರಮಕ್ಕೆ ಸೇರಿಸ್ತಾರೆ. ಅಂಥದ್ದು ಸಹಿತ ನೀಚ ಕೃತ್ಯ ಅಂತಲೇ ಹೇಳಬೇಕು, ನೀಚರು ಅಂತಲೇ ಹೇಳಬೇಕು. ಆಶ್ರಮಕ್ಕೆ ಬಿಡ್ತಕ್ಕಂಥವ್ರನ್ನ, ತಂದೆ ತಾಯಿನ ಆಶ್ರಮವಾಸಿಗಳನ್ನು ಮಾಡ್ತಕ್ಕಂಥವ್ರಿಗೆ ಕ್ಷಮೆನೂ ಇಲ್ಲ, ಅವ್ರಿಗೆ ಯಾವುದೇ ತರಹ ಒಂದು ಸಮಂಜಸವಾದಂಥ ಪ್ರೀತಿ ವಿಶ್ವಾಸವಿಲ್ಲ. ಭಗವಂತನ ಸಾನ್ನಿಧ್ಯದಲ್ಲಂತೂ ಖಂಡಿತ ನಿಮಗೆ ಕ್ಷಮೆ ಅನ್ನೋ ಮಾತೇ ಇರೋದಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಾಳೆ ನೀವು ತಂದೆ ತಾಯಿ ಆಗ್ತೀರಿ. ನೀವು ನಿಮ್ಮ ತಂದೆ ತಾಯಿನ ತೆಗೆದುಕೊಂಡೋಗಿ ಆಶ್ರಮಕ್ಕೆ ಬಿಟ್ಟರೆ ನಾಳೆ ಸಹ ನೀವು ತಂದೆ ತಾಯಿ ಆಗ್ತೀರಿ. ನಿಮ್ಮ ಮಕ್ಕಳು ನಿಮಗೆ ಅದನ್ನೇ ಮಾಡ್ತಾರೆ, ನಿಮಗೆ ಇನ್ನೂ ಕ್ರೂರವಾಗಿ ಮಾಡ್ಬೋದು. ಯಾಕೆಂದರೆ ನೀವು ಮಾಡಿ ಇವತ್ತಿನ ಕಾಲಕ್ಕೆ ಧರ್ಮಕ್ಕೆ ಇದೇ ದೊಡ್ಡ ತಪ್ಪು, ಅವತ್ತಿನ ಕಾಲ ಧರ್ಮಕ್ಕೆ ಇನ್ನೂ ದೊಡ್ಡ ತಪ್ಪಾಗಿಬಿಟ್ಟಿರುತ್ತೆ. ಇದು ಅದಕ್ಕೆ ಶಿಕ್ಷೆ ಹಾಗೇ ಇರುತ್ತೆ. ಅದರಿಂದ ಅಂತಹ ಒಂದು ತಂದೆ ತಾಯಿಗೆ ಒಂದು ಆಶ್ರಮಕ್ಕೆ ಕಳಿಸೋ ಅಲ್ಲೋ ಎಲ್ಲೋ ಒಂದು ಕಡೆ ಕನಿಷ್ಠ ಪಕ್ಷ ಅವರನ್ನು ಸಾಯೋ ತನಕ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮನಸ್ಸಲ್ಲಿ ಎಲ್ಲೋ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಆದರೆ ಸದಾಕಾಲ ನಮ್ಮನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥ ವಿಶ್ವಮಾತೆ ಗೋಮಾತೆಯನ್ನು ಯೋಚನೆ ಮಾಡಿದಿರ ಸಡನ್ನಾಗಿ ವಯಸ್ಸಾಯಿತು ಅಂತೇಳಿ ಕಸಾಯಖಾನೆ ಕಳಿಸ್ತಕ್ಕಂಥದ್ದು, ಅಥವಾ ಕಟಕರ ಬಾಯಿಗೆ ಇಡ್ತಕ್ಕಂಥದ್ದು, ಇನ್ನೊಬ್ಬರು ತಿನ್ನಲಿಕ್ಕೆ ಅದನ್ನು ಆಹಾರವಾಗಿ ಕಳಿಸುವಂಥದ್ದು, ನಮ್ಮನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ನಮಗೆ ಗೋಕ್ಷೀರವನ್ನು ಕೊಟ್ಟು ಪಂಚಗವ್ಯ ಅಂದರೆ ವಿಶೇಷವಾಗಿರ್ತಕ್ಕಂಥ ಅಂಶಗಳು, ಅಂತಹ ಗೋಮಹಾ ಸಂಪತ್ತನ್ನು ಯಾರೋ ಹೊಡೆದು ತಿಂತಾರೆ ಅಂದರೆ ಅದಕ್ಕೆ ಸಮಂಜಸವಾದ್ದಲ್ಲ. ಅದಕ್ಕಾಗಿ ಧ್ವನಿ ಎತ್ತತಕ್ಕಂಥದ್ದಿದೆ. ಅದಕ್ಕಾಗಿ ನಾನೊಬ್ಬನೇ ಅಂತಲ್ಲ, ನನ್ನೊಂದಿಗೆ ನಮ್ಮೆಲ್ಲರ ಧ್ವನಿ ಬೇಕಾಗಿದೆ. ಎಲ್ಲರೂ ಸಹಿತ ಗೋ ಸಂರಕ್ಷಣೆ ಮಾಡಬೇಕಾಗಿದೆ. ಆದರೆ ಅಂತಹ ಗೋಮಹಾಲಕ್ಷ್ಮಿ ಸಹಿತ ದೀಪಾವಳಿ ಅನುಷ್ಠಾನದಲ್ಲಿ ಈ ನಾನು ಹೇಳುವಂತಹ ತಂತ್ರಸಾರಕ್ಕೆ ಆ ಗೋಮಹಾಲಕ್ಷ್ಮಿ ಅನುಷ್ಠಾನವೂ ಬೇಕಾಗಿದೆ. ಅಂದರೆ ಗೋವಿನ ಸಂಪತ್ತಿನಲ್ಲಿ, ಆ ಗೋಮಹಾಲಕ್ಷ್ಮಿಯಲ್ಲಿ, ಗೋವಿನಲ್ಲಿ ಲಕ್ಷ್ಮಿ ನೆಲೆ ನಿಂತಹ ಸ್ಥಳ ಯಾವುದು, ಗೋವಿನಲ್ಲಿ ಲಕ್ಷ್ಮಿ ನಿಂತಿರ್ತಕ್ಕಂಥ ಸ್ಥಳ ಯಾವುದು, ಆ ಸ್ಥಳಕ್ಕೆ ಅದೇ ಸ್ಥಳಕ್ಕೆ ಅನುಷ್ಠಾನ ಇದೆ. ಆ ಒಂದು ಸಾನ್ನಿಧ್ಯದಲ್ಲಿ ಅನುಷ್ಠಾನವನ್ನು ಮಾಡಿದಾಗ ದೀಪಾವಳಿ ಅಮಾವಾಸ್ಯೆಯಲ್ಲಿ ಬರ್ತಕ್ಕಂತಹ ಲಕ್ಷ್ಮೀ ಪೂಜೆಗೂ ಗೋಮಹಾಲಕ್ಷ್ಮಿ, ಆ ಗೋವಿನ ಸಂಪತ್ತಲ್ಲಿರ್ತಕ್ಕಂಥ ಲಕ್ಷ್ಮಿ ನಿಂತಿರ್ತಕ್ಕಂಥ ಆ ಸಾನ್ನಿಧ್ಯಕ್ಕೂ ಒಂದು ಶಕ್ತಿ ಇದೆ, ಅದರದ್ದೇ ಆದಂತಹ ಅನುಷ್ಠಾನ ಇದೆ. ಆದರೆ ಸ್ವಲ್ಪ ಶ್ರಮ ಆಗ್ಬೋದು, ಸ್ವಲ್ಪ ಕಷ್ಟ ಆಗಬಹುದು. ಕಷ್ಟ ಆದರೂ ಸಹಿತ ನೀವು ಅದನ್ನು ಆಚರಿಸಿ ಕ್ರಮಬದ್ಧವಾಗಿ ನೀವು ಅನುಷ್ಠಾನವನ್ನು ಮಾಡಿದ್ರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಜೊತೆಗೆ ಈ ಬಾರಿಯ ದೀಪಾವಳಿ ಅಮಾವಾಸ್ಯೆ ಎಂದು ಆಚರಿಸಬೇಕಾಗಿರ್ತಕ್ಕಂಥ ಲಕ್ಷ್ಮೀ ಪೂಜೆ, ಆ ಲಕ್ಷ್ಮೀ ಪೂಜೆ ಮಾಡುವಂತಹ ಕ್ರಮ ಸಂಪೂರ್ಣವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಒಳ್ಳೆಯದಾಗಲಿ. ಈ ದಿನದ ವಿಶೇಷತೆ ಪಂಚಾಂಗ ಶ್ರವಣ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಎನ್ನುವ ಶ್ರೀ ವಿಕಾರಿನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ 15/10/2019 ಮಂಗಳವಾರ ದ್ವಿತೀಯ
ಇವತ್ತು ಅಶ್ವಿನಿ ನಕ್ಷತ್ರ ಇರ್ತಕ್ಕಂಥದ್ದು. ಅಶ್ವಿನಿ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಶುಭ ಮಂಗಳವಾರ ತಮ್ಮೆಲ್ಲರಿಗೂ ಸಹಿತ ಮಂಗಳದಾಯಕವಾಗಿರಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿರಲಿ. ಹಾಗೆ ಮಂಗಳವಾರ ಹನುಮ ಪ್ರಾರ್ಥನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. 27 ನಕ್ಷತ್ರ, 12 ರಾಶಿ, 9 ಗ್ರಹ, 7 ದಿನ, ಇದೆಲ್ಲವೂ ಸಹಿತ, ಅದರಲ್ಲೂ ಪ್ರತ್ಯೇಕವಾಗಿ ಮಂಗಳವಾರ ಬಂದಾಗ ಪ್ರತಿಯೊಬ್ಬರ ಮನಸ್ಥಿತಿಯಲ್ಲೂ ಸಹಿತ ಒಂದಷ್ಟು ನೆಮ್ಮದಿ ಮತ್ತು ಸುಖ ಸಂತೋಷ ಬೇಕಾಗಿದೆ. ಮಂಗಳವಾರ ಅಂದಾಗ ಒಂದಷ್ಟು ಜನದ ಕೆಲಸ ಕಾರ್ಯಗಳಲ್ಲಿ ಲಾಭವಿರುತ್ತೆ, ಒಂದಷ್ಟು ಜನಕ್ಕೆ ಅಸಮಾಧಾನ ಇರುತ್ತೆ. ಮಂಗಳವಾರ ಅಂದರೆ ಸಾಕು, ಯಾವುದೇ ಕೆಲಸವನ್ನು ಮಾಡದಿರತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಅದೇ ಮಂಗಳವಾರ ಅಂದಾಗ ಮನಸ್ಸಲ್ಲಾಗಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಳ್ಬೇಕು ಅಂತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಅದೇ ಮಂಗಳವಾರ ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವಿದೆ, ಭಗವಂತ ಇವತ್ತು ನನ್ನ ಕೆಲಸಗಳಲ್ಲಿ ಒಂದಷ್ಟು ಲಾಭ, ಸ್ಥಿತಿಗತಿಗಳು ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ತಿಳಿದಿರ್ತಕ್ಕಂಥವ್ರು ಇದ್ದಾರೆ. ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ಮನೋಕಾಮನೆಗಳು ಎಲ್ಲವೂ ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗೆ ತಾವು ಮಾಡುವಂತಹ ಯಾವುದೇ ಕೆಲಸಗಳಲ್ಲಾದರೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಸಂಕಲ್ಪ ಏನಿದೆಯೋ ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ ಇದೆ. ಅಂದರೆ ಇವತ್ತಿರತಕ್ಕಂಥ ಮುಹೂರ್ತ ಬಲ ಅಷ್ಟು ಚೆನ್ನಾಗಿದೆ. ಒಂದಷ್ಟು ಜನ ಇವತ್ತಿನ ದಿವಸ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಆದರೆ ಒಂದಷ್ಟು ಜನ ಇವತ್ತು ಯಾವ ಕೆಲಸವನ್ನು ಮಾಡದೇ ಬೇಡಪ್ಪ ಅಂತಕ್ಕಂಥ ಭಯ ಬೀಳ್ತಕ್ಕಂಥವರಿದ್ದಾರೆ. ಒಂದಷ್ಟು ಜನಕ್ಕೆ ಭೂಮಿಯಿಂದ ಸಂಬಂಧಪಟ್ಟಂಥ ರೀತಿ ಲಾಭವಿದೆ, ಒಂದಷ್ಟು ಜನಕ್ಕೆ ಭೂಮಿಗೆ ಸಂಬಂಧಪಟ್ಟಂಥ ಇಲ್ಲದ ತಕರಾರು ಇವತ್ತೇ ಪ್ರಾರಂಭ ಆಗುತ್ತೆ. ಇದೆಲ್ಲವೂ ಹೇಗೆ ನಡೆಯುತ್ತೆ ಅಂದರೆ ಅವರವರ ದಶಾಭುಕ್ತಿ ಪ್ರಕಾರ, ಅವರವರ ರಾಶಿ ನಕ್ಷತ್ರಚಾರ ಪ್ರಕಾರ, ಅಲ್ಲಿರ್ತಕ್ಕಂಥ ಸ್ಥಿರ ಮತ್ತು ಚರ ಲಗ್ನಚಾರ ಪ್ರಕಾರ, ಅಲ್ಲಿರ್ತಕ್ಕಂತಹ ಲಗ್ನದಲ್ಲಿರ್ತಕ್ಕಂಥ ದೋಷಗಳ ಪ್ರಕಾರ. ಆದರೆ ಅರ್ಥ ಮಾಡ್ಕೋಬೇಕು, ಮನುಷ್ಯ ತನಗೆ ಏನೇ ಬಂದರೂ ಸಹಿತ ತನ್ನ ಮೇಲೊಂದು ಶಕ್ತಿ ಇದೆ, ಆ ಶಕ್ತಿ ನಮ್ಮನ್ನು ಆಡಿಸುತ್ತೆ, ನಮ್ಮನ್ನು ಕೆಲಸ ಮಾಡಿಕೊಡುತ್ತೆ, ನಮಗಿರ್ತಕ್ಕಂಥ ನೋವಿನ ಸಂಗತಿಗಳನ್ನು ದೂರ ಮಾಡುತ್ತೆ ಎಂಬತಕ್ಕಂಥದ್ದು. ಹಾಗೆ ಇನ್ನೇನು ಸ್ವಲ್ಪ ದಿನದಲ್ಲೇ ಗುರು ಬದಲಾವಣೆ ಇದೆ. ಗುರು ತನ್ನ ಸ್ಥಾನವನ್ನು ಬದಲಾಯಿಸಿ ಮುಂದಿನ ಮನೆಗೆ ಪ್ರವೇಶ ಮಾಡುವಂತಹ ಕಾಲ. ಆ ಯಾವ ಮನೆ ಪ್ರವೇಶ ಮಾಡುತ್ತಿದ್ದಾನೆ, ಯಾವ ಮನೆಯಲ್ಲಿ ಗುರು ನಿಂತಾಗ ಆ ಮನೆಯ ಫಲ ಏನು, ಆ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮನೆಗಳ ಆ ಫಲಗಳೇನು. ಮನೆ ಅಂದರೆ ನಮ್ಮನೆ, ನಿಮ್ಮನೆ, ಮತ್ತೊಂದು ಮನೆ ಅಂತಲ್ಲ, ನವಗ್ರಹಗಳ ಒಂದೊಂದು ಮನೆಯು. ಆ ನವಗ್ರಹಗಳ ಒಂದೊಂದು ಮನೆಯಲ್ಲೂ ಸಹಿತ ಒಂದೊಂದು ಮೂಲಾರ್ಥವಿದೆ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹ ವೇಗೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯಲ್ಲೇ ಆ ಶಕ್ತಿ ಇದೆ. ಅದಕ್ಕೋಸ್ಕರ ರಾಶಿಫಲವನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಪ್ರತಿಯೊಬ್ಬರು ನವಗ್ರಹಗಳನ್ನು ಪ್ರಾರ್ಥನೆ ಮಾಡಬೇಕು, ಗಣಪತಿಯನ್ನು ಆರಾಧನೆ ಮಾಡಬೇಕು, ಮನಸ್ಸಲ್ಲಿ ನಿಮ್ಮ ತಂದೆ ತಾಯಿಯನ್ನು ಪ್ರಾರ್ಥಿಸಬೇಕು. ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸಿರಬೇಕು ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡಬೇಕು. ಹಾಗೆ ಇವತ್ತಿನ ಈ ಶುಭ ದಿನ ರಾಶಿಫಲಗಳಲ್ಲಿರ್ತಕ್ಕಂತಹ ಲಾಭವಾದರೂ ಏನು ಅಥವಾ ನಷ್ಟವಾದರೂ ಏನು. ಲಾಭ ನಷ್ಟ ಒಂದು ಕಡೆ ಇರಲಿ, ಸಂಭವಿಸುವಂತಹ ಆಗುವಂತಹ ತೊಂದರೆ ತಾಪತ್ರಗಳಿಗೆ ಪರಿಹಾರ ಏನು, ಇದನ್ನು ತಿಳ್ಕೊಳ್ಬೇಕು. ಆನಂದ್ ಗುರೂಜಿಯವರಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆನಂದ್ ಗುರೂಜಿಯವರಿಂದ ನೀವು ತಿಳ್ಕೊಳ್ಳುವಂಥದ್ದು ರಾಶಿಫಲದಲ್ಲಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ತೀರಿ. ಅದರಲ್ಲಿ ಪರಿಹಾರ ಭಾಗ ಅಂತ ಏನಿದೆ, ಆಯಾ ರಾಶಿಗಳಿಗೆ ಸಂಬಂಧಪಟ್ಟಂಥ ಪರಿಹಾರ ನಾವೇನು ತಿಳಿಸ್ತೀವೋ ದಯವಿಟ್ಟು ಅದನ್ನು ತಾವು ಮಾಡಿ. ಯಾಕೆಂದರೆ ನೀವು ಆ ಪರಿಹಾರವನ್ನು ಮಾಡಿಕೊಂಡಾಗಲೇ ಅದರ ಫಲ ಸಿಗುವಂಥದ್ದು. ಎಷ್ಟೋ ಜನ ರಾಶಿಫಲಕ್ಕಾಗಿ ಕಾತುರದಿಂದ ಕಾಯ್ತಿದ್ರಿ, ಸಾಕಷ್ಟು ದಿನಗಳ ತಮ್ಮ ಬೇಡಿಕೆ ಇಟ್ಟಿದ್ರಿ, ಎಲ್ಲೇ ನಾನು ಬಂದರೂ ರಾಶಿಫಲವನ್ನು ಬೇಗ ತಗೊಳ್ಳಿ ಗುರುಗಳೇ ಅಂತ ಹೇಳ್ತಿದ್ರಿ. ಆದರೆ ಅದೃಷ್ಟ ಎಂಬಂತೆ ಈಗ ನಮ್ಮ ಕಾರ್ಯಕ್ರಮ ಬೆಳಿಗ್ಗೆ 7 ಪ್ರಾರಂಭ ಆಗೋದ್ರಿಂದ ಆ ಮೊದಲಿರ್ತಕ್ಕಂತಹ ಕಾಲ ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಮಾತಾಡಿ ಸಾಧ್ಯವಾದಷ್ಟು ಈಗಿನ ಕಾಲದಲ್ಲಿ ಅಂದರೆ 8 ಗಂಟೆ 5 ನಿಮಿಷ ಹಿಂದೆ ಮುಂದೆ ರಾಶಿಫಲವನ್ನು ನಾವು ತೆಗೆದುಕೊಳ್ಳೋದಕ್ಕೂ ಮುಂದುವರಿಸೋಕ್ಕೂ ಒಂದು ದಾರಿಯಾಗಿದೆ. ಹಾಗಾಗಿ ರಾಶಿಫಲವನ್ನು ಶುರು ಮಾಡೋಣ. ನವಗ್ರಹ ಪ್ರಾರ್ಥನೆ ಆಗಿದೆ. ತಮ್ಮೆಲ್ಲರೂ ಸಹಿತ ಮತ್ತೊಮ್ಮೆ ನವಗ್ರಹಗಳನ್ನು ಪ್ರಾರ್ಥಿಸಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಸಮಾಧಾನದಿಂದಿದ್ದು ಬರ್ತಕ್ಕಂತಹ ಯಾವುದೇ ತೊಂದರೆ ತಾಪತ್ರಗಳಿದ್ದರೂ, ಭಗವಂತ ಬರತಕ್ಕಂತಹ ಎಂತಹ ತೊಂದರೆಗಳಿದ್ದರೂ, ಯಾವುದೇ ಸಮಸ್ಯೆ ಆದರೂ ಅಥವಾ ನನಗೆ ಗೊತ್ತಿಲ್ಲದಿರೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೂ ಸಹಿತ ನೀನು ಪರಿಹಾರವನ್ನು ಕೊಡು ಭಗವಂತ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆ ದೇವರ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡುವಂತಹದ್ದು ಮೇಷರಾಶಿಯವರಿಗೆ ಬಹಳ ಒಳ್ಳೆಯದು. ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ 1 ಹನಿಯಷ್ಟು ಜೇನುತುಪ್ಪನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು
ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಮನಸ್ಸಲ್ಲಿ ಪ್ರಾರ್ಥಿಸಿಕೊಂಡು ಆ ಜೇನುತುಪ್ಪವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಹಸಿರು ಗಿಡಗಳಿಗೆ ಹಾಕಬೇಕು. ಹೀಗೆ ಮಾಡೋದ್ರಿಂದ ಮೇಷರಾಶಿಯವರು ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಮೇಷರಾಶಿಯವರು ಬೆಳಗಿನ ನಿಮ್ಮ ನಿತ್ಯ ಕರ್ಮಾನುಷ್ಠಾನಕ್ಕಾಗಿ ಅಂದರೆ ಬೆಳಗಿನ ನಿಮ್ಮ ಕೆಲಸ ಕಾರ್ಯಕ್ಕೆ ಅಂತ ನೀವು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ನಿಂತು ಮನೆಯಿಂದ ಹೊಸಲು ದಾಟುವಂಥದ್ದು ಬಹಳ ಉತ್ತಮ. ನಮ್ಮ ಮನೆ ದಕ್ಷಿಣ ಭಾಗದಲ್ಲಿದೆ, ನಾವು ಹೇಗೆ ಪೂರ್ವಕ್ಕೆ ನಿಂತ್ಕೊಳ್ಳೋದು? ನಮ್ಮ ಮನೆ ಉತ್ತರಕ್ಕಿದೆ, ನಾವು ಹೇಗೆ ಪೂರ್ವಕ್ಕೆ ನಿಂತ್ಕೊಳ್ಳೋದು? ನಾವು ಹೊರಡಿದ್ರೇ ಪಶ್ಚಿಮಕ್ಕೆ ಹೊರಡಬೇಕು, ನಾವು ಹೇಗೆ ಹೊರಡೋದು? ಈ ಚಿಂತನೆ, ಈ ಒಂದು ಮನಸ್ಥಿತಿ ನಿಮ್ಮಗಳಲ್ಲಿ ಬರಬಹುದು. ನಾನು ಹೇಳ್ತಿರೋದು, ನಿಮ್ಮ ಮನೆಯ ಹೊಸಲನ್ನು ದಾಟಬೇಕಾದ್ರೆ ನೀವು ಪೂರ್ವಕ್ಕೆ ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ಪ್ರಾರ್ಥನೆ ಮಾಡಿ ಇವತ್ತಿನ ಕಾಯಕಕ್ಕೆ ನೀನು ಆಶೀರ್ವಾದ ಬೇಕು ಭಗವಂತ ಅಂತ ನೀವು ಅಪೇಕ್ಷಿಸಬೇಕು ಅಂತ. ಅದಕ್ಕಾಗಿ ನೀವು ಪೂರ್ವಕ್ಕೆ ನಡಿಬೇಕು. ಆ ಪೂರ್ವಕ್ಕೆ ನಡಿಬೇಕಾದ್ರೆ ಹೇಗೆ? ನೀವು ದಕ್ಷಿಣಕ್ಕಿದ್ದಾಗ ಪೂರ್ವಕ್ಕೆ ನಿಂತು ಬಲಗಾಲನ್ನು ಮೊದಲು ಆಚೆಡಿ, ಉತ್ತರಕ್ಕಿದ್ದಾಗ ಪೂರ್ವಕ್ಕೆ ನಿಂತು ನಿಮ್ಮ ಬಲಗಾಲನ್ನು ನಿಧಾನಕ್ಕೆ ಆಚೆ ಇಟ್ಟು ನಡೀರಿ. ಪಶ್ಚಿಮಕ್ಕಿದ್ದಾಗ ಏನು ಮಾಡಬೇಕು? ನಿಮ್ಮ ಬೆನ್ನನ್ನು ಆಚೆ ಕಡೆ ಹಾಕಬೇಕಾಗತ್ತೆ. ಅಂದರೆ ಬೆನ್ನನ್ನು ಪಶ್ಚಿಮಕ್ಕೆ ನಿಲ್ಲಿಸ್ಕೊಂಡು ಪೂರ್ವಕ್ಕೆ ನಿಂತ್ಕೋಬೇಕಾಗತ್ತೆ. ಅಲ್ಲೂ ಸಹಿತ ಪೂರ್ವಕ್ಕೆ ನಿಂತು ಸೂರ್ಯನ ಪ್ರಾರ್ಥನೆ ಮಾಡಿ ಒಂದು ಕಾಲ ನಾವು ಹಿಂದಿಡೋದು ತಪ್ಪೇನಿಲ್ಲ. ಯಾಕೆಂದರೆ ನಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ಯಾವ್ಯಾವ ದಿಕ್ಕುಗಳಲ್ಲಿ ಏನು ಫಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ. ಆ ತಿಳ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಪೂರ್ವಾಭಿಮುಖವಾಗಿ ನಿಮ್ಮ ಪ್ರಯಾಣ ಇದ್ದರೆ ನಿಮ್ಮ ಕೆಲಸಗಳನ್ನು ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಇವತ್ತು ಒಂದಷ್ಟು ಗೌಪ್ಯತೆ ಕಾಪಾಡ್ತೀರಿ, ಕೆಲವೊಂದಷ್ಟು ರಹಸ್ಯಗಳನ್ನು ನೋಡ್ತೀರಿ. ರಹಸ್ಯವಾಗಿದ್ದು ಇಂತಿಂಥ ಕೆಲಸಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತೀರಿ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನೀವು ರಹಸ್ಯದ ನಡೆದರೆ ಅಷ್ಟು ಫಲ ಸಿಗ್ತಕ್ಕಂಥದ್ದಲ್ಲ. ರಹಸ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಅಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಇವತ್ತಿರ್ತಕ್ಕಂಥ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೋಬೇಕು ಎಂಬತಕ್ಕಂಥದ್ದು, ಅಥವಾ ನಿಮ್ಮ ಮೇಲಧಿಕಾರಿಗಳನ್ನು ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಅವ್ರನ್ನ ಭೇಟಿ ಮಾಡಬೇಕು ಅಂತಲೋ, ಒಟ್ಟಾರೆ ಹೇಳಬೇಕಂದ್ರೆ ವೃಷಭ ರಾಶಿಯವರು ಒಂದಿಷ್ಟು ಸ್ಥಿತಿಗತಿಗಳ ಬಗ್ಗೆಯೂ ಚಿಂತನೆ ಮಾಡ್ತಾ ಇರ್ತೀರಿ. ಹಾಗೆ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಮಾಡ್ಕೊಳ್ತೀರಿ. ಎಷ್ಟೋ ಸಮಾಧಾನವಾಗಿರಬೇಕು, ಸಮೃದ್ಧಿಯಾಗಿರಬೇಕು, ಅಥವಾ ಭಗವಂತ ನನಗೆ ಕೊಟ್ಟಂಥದ್ರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂಬತಕ್ಕಂಥ ಗುಣ ನಿಜಕ್ಕೂ ವೃಷಭ ರಾಶಿಯವರಿಗಿದೆ. ಆದರೆ ಆಯಾ ಕಾಲಗಳಲ್ಲಾಗುವಂತಹ ಬದಲಾವಣೆ, ಗ್ರಹಸ್ಥಿತಿಗಳ ಬದಲಾವಣೆಯಿಂದ ಒಂದಷ್ಟು ಚಂಚಲತೆಗೊಳಗಾಗ್ತೀರಿ. ಇವತ್ತಿನ ದಿವಸ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸರಿಯಾಗಿ ಮಧ್ಯಾಹ್ನ 12:20 4:15 ತನಕ ಒಂದಿಷ್ಟು ಕನ್ಫ್ಯೂಷನಲ್ಲಿದ್ದೀರಿ, ಅಸಮಾಧಾನ ತಂದುಕೊಳ್ತೀರಿ, ಒಂದಿಷ್ಟು ಭಯಭೀತರಾಗಿದ್ದೀರಿ. ಇವತ್ತು ಯಾವುದೇ ಕೆಲಸಗಳು ಸಹಿತ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಅಪನಂಬಿಕೆಯಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ನಿಮಗೊಂದಷ್ಟು ಕೆಲಸಗಳಾಗುತ್ತೆ. ಆದರೆ ನೀವು ಮಾಡಬೇಕಾದ್ದಾದ್ರೆ ಏನು? ಮಧ್ಯಾಹ್ನ 12ರಿಂದ 4 ಗಂಟೆ ಒಳಗಡೆ, 12ರಿಂದ 4 ಒಳಗಡೆ ಯಾವಾಗಾದರೂ ಸರಿಯೇ ಒಂದೆರಡು ಮೆಣಸುಕಾಳನ್ನ ಈಗಲೇ ನಿಮ್ಮ ಪಾಕೆಟಲ್ಲೋ ನಿಮ್ಮ ಪರ್ಸಲ್ಲೋ ಇಟ್ಕೊಳ್ಳಿ. ಈ ಸಮಯದಲ್ಲಿ ಒಂದೆರಡು ಮೆಣಸುಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಬೇಕಾದ್ರೆ ಮೆಣಸುಕಾಳನ್ನು ಈ ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಮಧ್ಯದಲ್ಲಿ 2 ಮೆಣಸುಕಾಳನ್ನು ಇಟ್ಕೊಂಡು ಆ ಮೆಣಸು ಕಾಳು ಮೆಣಸು, ಬಾಲು ಮೆಣಸು ಅಂತ ಹೇಳ್ತಾರಲ್ಲ, ನಾವು ಅಡಿಗೆ ಉಪಯೋಗಿಸುವಂಥ ಮೆಣಸು, ಅಂತಹ ಕರಿಮೆಣಸನ್ನು ಎರಡು ಕರಿಮೆಣಸನ್ನು ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳಿನ ಮಧ್ಯಭಾಗದಲ್ಲಿ ಇಟ್ಕೊಂಡು ನೀವು ಆ ಸಮಯದಲ್ಲಿ ಅಂದರೆ ಮಧ್ಯಾಹ್ನಿಕ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿನ 11 ಬಾರಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಅದನ್ನು ಉತ್ತರಕ್ಕೆ ಹಾಕಿ. ಉತ್ತರದಲ್ಲಿ ಗಿಡಗಳ ಮೇಲೋ ಹಸಿರು ಗಿಡಗಳ ಹತ್ರ ಎಲ್ಲೋ ಒಂದು ಕಡೆ ಅದನ್ನು ಹಾಕಿ, ಆದರೆ ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಹಾಕಿ. ನೀವು ಪ್ರಾರ್ಥನೆ ಮಾಡಿ ಹಾಕುವಂಥ ಆ ಮೆಣಸುಕಾಳು ಯಾರು ಕಾಲಕ್ಕೆ ಸಿಗಬಾರ್ದು, ಒಂದು ಹಸಿರು ಗಿಡಗಳ ಹತ್ತಿರೋ ಪಾಟುಗಳಲ್ಲೋ ಎಲ್ಲೋ ಒಂದು ಕಡೆ ಹಾಕಿ, ತಪ್ಪೇನಿಲ್ಲ. ಇದನ್ನು ನೀವು ಮಾಡೋದ್ರಿಂದ ಒಂದಷ್ಟು ಅಭಿವೃದ್ಧಿ ಕಾಣ್ತೀರಿ, ಆರೋಗ್ಯದ ಕಡೆ ಒಂದು ಚಿಂತನೆ ಮಾಡ್ತೀರಿ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಈಡೇರಿಸ್ಕೊಳ್ತೀರಿ. ಅಷ್ಟೇ ಅಲ್ಲ, ಬೇರೊಬ್ಬರು ನಿಂದಿಸ್ತಕ್ಕಂಥದಕ್ಕೆ ಆ ನಿಂದನೆ ಒಳಗಾಗದಂಥ ರೀತಿಯಲ್ಲಿ ಇರ್ತೀರಿ. ಯಾಕೆಂದರೆ ಎಲ್ಲ ಸ್ಥಿತಿಗತಿ ಪ್ರತಿ ದಿವಸ ನಾವು ಆರ್ಥಿಕ ಸಂಕಷ್ಟಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಕ್ಕೂ ಮುನ್ನ ಒಂದಷ್ಟು ವಿಚಾರ ನಮ್ಮ ಕ್ಷೇಮದ ಬಗ್ಗೆ ಚಿಂತನೆ ಮಾಡಬೇಕು. ಆ ಕ್ಷೇಮದ ಬಗ್ಗೆ ಚಿಂತನೆ ಮಾಡಬಹುದಾದರೆ ನೀವು ಈ ಪ್ರಕಾರ ಮೆಣಸನ್ನು ಈ ತರಹ ನೀವು ಅನುಷ್ಠಾನ ಮಾಡಿದ್ದೆ ಆದರೆ ಸಾಕಷ್ಟು ಲಾಭವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಈಗ ಮಿಥುನ ರಾಶಿಯಿಂದ ತಿಳಿಸ್ಕೊಳ್ಬೇಕು. ಖಂಡಿತಮ್ಮ. ಹಾಗೆ ಈ ಮಧುಮೇಹ ನಿವಾರಣೆ ಬಗ್ಗೆ ಒಂದಷ್ಟು ಜನಕ್ಕೆ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಸಾಕಷ್ಟು ಜನ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಇದನ್ನು ನಾವು ಹೇಗೆ ತೊಗೊಳ್ಬೇಕು ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ. ಯಾಕೆಂದರೆ ಒಂದಷ್ಟು ಜನ ಧ್ವನಿ ಎತ್ತದಾಗಲೇ ನಾವು ಇದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಸಬೇಕಾದ್ರೆ, ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯನ ಚೆನ್ನಾಗಿಟ್ಕೊಂಡ್ರೆ ಎಲ್ಲವೂ ಸರಿಯೇ. ಹಾಗೆ ಪ್ರತಿಯೊಬ್ಬರ ದೇಹದಲ್ಲೂ ಸಕ್ಕರೆ ಅಂಶ ಇದ್ದೇ ಇರುತ್ತೆ, ಅದನ್ನು ನೀವಾಗಿ ನೀವು ತಂದುಕೊಳ್ತಕ್ಕಂಥದ್ದಲ್ಲ.
ಆದರೆ ಅದು ಜಾಸ್ತಿ ಆಗದಿದ್ದಂಗೆ ನೋಡ್ಕೋಬೇಕು. ಹಾಗಂತ ಸಂಪೂರ್ಣವಾಗಿ ಸಕ್ಕರೆನೇ ಇಲ್ಲದಿದ್ದರೆ, ನಿಮ್ಮಲ್ಲಿ ಇನ್ಸುಲಿನ್ ಇಲ್ದಿರ ಇದ್ದರೆ, ಆ ಸಕ್ಕರೆ ಅಂಶ ಅಂತಕ್ಕಂಥದ್ದು ಇಲ್ದಿದ್ರೆ ಮನುಷ್ಯ ನಡಿಲಿಕ್ಕೂ ಆಗಲ್ಲ, ನರನಾಡಿಗಳು ಕೆಲಸ ಮಾಡಲ್ಲ, ಮೈಯೆಲ್ಲ ನಡಕ ಶುರುವಾಗ್ಬಿಡುತ್ತೆ. ಎಲ್ಲರೂ ಹೇಳೋದೇನಪ್ಪ ಅಂದರೆ ಸಕ್ಕರೆ ಕಾಯಿಲೆ ಬಂತು ಅಂದರೆ ಎಕ್ಸ್ಟ್ರಾ ಕಾಯಿಲೆ ಅದೆಲ್ಲೋ ಒಂದು ಬಂದು ಸೇರಿಕೊಳ್ಳೋದಲ್ಲ, ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಸರಿಪಡಿಸ್ಕೊಂಡು ಅದನ್ನು ಆರೋಗ್ಯಕರವಾಗಿ ನೋಡ್ಕೋಬೇಕು. ಹಿಂದೆಲ್ಲ ನಮ್ಮ ಆಹಾರ ಪದ್ಧತಿಗಳು ಹಾಗಿತ್ತು, ಆ ಪದ್ಧತಿಗಳೆಲ್ಲ ಹಾಗೆ ನಡೀತಿತ್ತು. ಆದರೆ ಇವತ್ತು ಸ್ವಲ್ಪ ಮಟ್ಟಿಗೆ ನಾವು ತಗೊಳ್ಳೋ ಆಹಾರ, ನಾವು ತಗೊಳ್ಳುವಂಥ ಸೇವನೆ ಮಾಡ್ತಕ್ಕಂಥ ಗಾಳಿ ಮತ್ತು ಜಲ ಎಲ್ಲ ಕಡೆಯಿಂದಲೂ ಕಲುಷಿತವಾಗ್ತಾ ಇದೆ. ಅನ್ನ ಆಹಾರದಲ್ಲಂತೂ ಭಾಳಷ್ಟು ಕಲುಷಿತವಾಗ್ತಾ ಇದೆ. ಅದರಿಂದ ಆರೋಗ್ಯ ಕೆಡ್ತಾ ಇದೆ. ಆರೋಗ್ಯನ ಸರಿಪಡಿಸ್ಕೊಳ್ಳೋದಕ್ಕಾಗಿ ಪುನಃ ನಾವು ಹಳೆದಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ಈ ಮಧುಮೇಹ ನಿವಾರಣೆ, ಈ ಒಂದು ಮಧುಮೇಹ ನಿವಾರಣೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳಿದೆಯಲ್ಲ, ಇದರಲ್ಲಿ ಮೆಂತ್ಯ ಇದೆ, ಕೆಲವು ವನಸಿರಿಗಳಿದೆ, ಬೆಟ್ಟದ ನೆಲ್ಲಿಕಾಯಿ ಇದೆ, ಜೊತೆಗೆ ಸಾಕಷ್ಟು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಕ್ಕರೆ ಕಾಯಿಲೆ ದೂರ ಆಗಲಿಕ್ಕೋಸ್ಕರ, ಮನುಷ್ಯನಿಗೆ ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು ಯಾವಾಗ ಸಕ್ಕರೆ ಅಂಶ ಎಲ್ಲರಲ್ಲೂ ಇರ್ತಕ್ಕಂಥ ಸಕ್ಕರೆ ಅಂಶ ಅದು ದೂರ ಆಗಲಿಕ್ಕೋಸ್ಕರ, ಅಂದರೆ ಮನುಷ್ಯನಿಗೆ ಇರುವಷ್ಟು ಇದ್ದರೆ ಏನೂ ತೊಂದರೆ ಇಲ್ಲ, ಅದನ್ನು ಮಿತಿಮೀರಿ ಮುಂದಕ್ಕೆ ಹೋದರೆ ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು ಅತಿಯಾಗಿ ಆದರೆ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಶುಗರ್ ಲೆವೆಲ್ ಜಾಸ್ತಿ ಆದರೆ ಕಿಡ್ನಿ, ಲಿವರು, ಹಾರ್ಟು, ಬ್ರೈನು ಪ್ರತಿಯೊಂದು ಕಡೆಯೂ ಡ್ಯಾಮೇಜ್ ಮಾಡುತ್ತೆ. ಹಾಗೆ ಇನ್ನಷ್ಟು ಜನಕ್ಕೆ ಮೂತ್ರದಲ್ಲಿ ಬರುವಂತಹ ಸಕ್ಕರೆ ಕಾಯಿಲೆ ಇರುತ್ತೆ, ಅಲ್ಲೂ ಸಮಸ್ಯೆ ಸಾಕಷ್ಟು ಆಗುತ್ತೆ. ಈ ಸಕ್ಕರೆ ಕಾಯಿಲೆ ಜಾಸ್ತಿ ಇದ್ದರೆ ಸಣ್ಣ ಪುಟ್ಟ ಪೆಟ್ಟಾದರೂ ಕಾಲು ಹಿಡಿದ್ರೆ ಸಾಕು, ನಮ್ಮ ಗಾಯ ಬೇಗ ಗುಣ ಆಗೋದಿಲ್ಲ. ಸಣ್ಣ ಮಕ್ಕಳಿದ್ದಾಗ ಬಿದ್ದು ಎದ್ದು ಏನೆಲ್ಲ ಮಾಡ್ತಿರ್ತೀವಿ ನೋಡಿ. ನಾವು ಬಿದ್ದರೂ ಸಹಿತ ಮೊಣಕಾಲೆಲ್ಲ ಹೊಡ್ಕೊಂಡಿದ್ದೆ, ರಕ್ತ ಸೋರ್ತಾ ಇದೆ ಅಂದ್ರೂ ಬರೀ ನಾಲ್ಗೆ ಮೇಲೆ ಇರ್ತಕ್ಕಂಥ ಎಂಜಿನ್ ಸೌರು ಬಿಟ್ಟರೆ ಸಾಕು, ಅದಕ್ಕೆ ಅದೇ ಔಷಧಿ. ಅದೇ ಸ್ವಲ್ಪ ದೊಡ್ಡವರಾದ್ಮೇಲೆ ಕಾಲಿಡುವುದ್ರೆ ಸಾಕು, ಇಂದಲೇ ನಾವು ಇಂಜೆಕ್ಷನ್ ತೊಗೊಳ್ಳೇಬೇಕು. ಸಣ್ಣ ಮಕ್ಕಳಾಗಿದ್ದಾಗ 100 ಪೆಟ್ಟು ಬಿದ್ದರೂ ನಮಗೇನೂ ತೊಂದರೆ ಇಲ್ಲ. ಆದರೆ ಬೆಳೆದು ದೊಡ್ಡವರಾದಮೇಲೆ ನಾವು ತಿಂದು ಆಹಾರವನ್ನು, ದೇಹವನ್ನು ಸಂಪೂರ್ಣ ನಾಶ ಮಾಡ್ಕೊಳ್ತೀವಲ್ಲ, ಹಾಳು ಮಾಡ್ಕೊಳ್ತೀವಲ್ವ. ಕೆಲಸಕ್ಕೆ ಬಾರ್ದಿರತಕ್ಕಂಥ ಪದಾರ್ಥಗಳನ್ನು ತಿಂತೀವಿ, ಮೈದಾ ಪದಾರ್ಥ ಜಾಸ್ತಿ ತಿಂತೀವಿ, ನಾವು ಬೇಕರಿ ಫುಡ್ ತಿಂತೀವಿ. ಅಂದರೆ ಯಾರೊಬ್ಬರನ್ನ ನಾನು ಉದ್ದೇಶಿಸಿ ಮಾತಾಡ್ತಿರ್ತಕ್ಕಂಥದ್ದಲ್ಲ, ಇನ್ನೊಬ್ಬರಿಗೆ ನಿಮ್ಮ ವ್ಯವಹಾರ, ನಿಮ್ಮ ಬಿಸ್ನೆಸ್ಗೆ ತೊಂದರೆ ಮಾಡ್ತಿರ್ತಕ್ಕಂಥದ್ದಲ್ಲ. ಆರೋಗ್ಯವನ್ನು ಗುಣಪಡಿಸ್ಕೋಬೇಕಾದ್ರೆ ಇವತ್ತು ಏನಾಗ್ತಿದೆ, ಮನುಷ್ಯ ಕೆಲವೊಂದಷ್ಟು ಅರ್ಥ ಮಾಡ್ಕೋಬೇಕಾಗಿದೆ. ತನ್ನ ಒಬ್ಬನ ಬದುಕಿಗಾಗಿ, ತನ್ನ ಸಂಸಾರದ ಬದುಕಿಗಾಗಿ ತಾನು ಮಾಡುವಂಥ, ತಾನು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನಗಳಿಂದ ಎಲ್ಲರ ಮನಸ್ಸಲ್ಲೂ, ಎಲ್ಲರ ಒಂದು ಹೃದಯಕ್ಕೂ, ಎಲ್ಲರಿಗೂ ಆರೋಗ್ಯದ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ. ತಾನು, ತನ್ನ ಹೆಂಡತಿ, ಮಕ್ಕಳು ಅವ್ರು ಬದುಕಿದ್ರೆ ಸಾಕು, ಅವ್ರ ಶ್ರೀಮಂತಿಕೆ ಕಂಡ್ರೆ ಸಾಕು, ಅಂತಹ ವಿಷಚೂರ್ಣ ಪ್ರಯೋಗಗಳನ್ನು ಮಾಡಿ ಇವತ್ತು ದಿವಸ ಎಲ್ಲರೂ ಹಾಳು ಮಾಡ್ತಿದ್ದೀವಿ. ನಾವು ತಿನ್ನುವ ಪದಾರ್ಥ, ಕುಡಿತಕ್ಕಂಥ ಜಲ ಎಲ್ಲ ಕಡೆಯಿಂದಲೂ ಮೋಸ ಮೋಸ ಮೋಸ. ಆದರೆ ಪುನಃ ನಾವು ಈ ಪ್ರಕೃತಿ ಮಾತೆಗೆ ಮನಸ್ಸೋಲಬೇಕು, ಪ್ರಕೃತಿಯ ಒಂದು ಆಶೀರ್ವಾದ ತಗೊಳ್ಬೇಕು, ಆರೋಗ್ಯವನ್ನು ಸರಿಪಡಿಸ್ಕೋಬೇಕು. ಅದಕ್ಕಾಗಿ ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಈ ವನಸಿರಿಗಳನ್ನು, ಈ ಒಂದು ಮಧುಮೇಹ ನಿವಾರಣೆ ಡಬ್ಬಿ ಮೇಲೆ ನೋಡ್ಬೋದು ನೀವು, ಸಾಕಷ್ಟು ವನಸಿರಿಗಳನ್ನು ನಾವು ಹಾಕಿದ್ದೀವಿ ಇಲ್ಲಿ. ಇಷ್ಟೂ ವನಸಿರಿಗಳು ಇದಲ್ಲದಿರ ಇದರೊಳಗಿರ್ತಕ್ಕಂಥ ಸಂಜೀವಿನಿಯಂತಹ ಮೂಲಿಕೆಗಳು, ಅಂದರೆ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಒಂದು ವನಸಿರಿಯಲ್ಲಿದೆ. ಅದಕ್ಕಾಗಿ ಇದನ್ನು ನಿಮ್ಮ ಮುಂದೆ ಹೊರತಂದಿರತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಅಂಶ ಮಧುಮೇಹ ನಿವಾರಣೆ. ರಾತ್ರಿ ಬಿಸಿ ನೀರು ಮಾಡಿ, 1 ಲೋಟ ಬಿಸಿನೀರು, 1 ಲೋಟ ಬಿಸಿನೀರಲ್ಲಿ 1 ಅಥವಾ 1.5 ಸ್ಪೂನಷ್ಟನ್ನು ಅದನ್ನು ಹಾಕ್ಬಿಟ್ಟು ಮೇಲೆ ಮುಚ್ಚಿಟ್ಬಿಡಿ, ಕಲಸಿಬಿಟ್ಟು ಮುಚ್ಚಿಟ್ಬಿಡಿ. ಅದು ಬೆಳಗ್ಗೆ ಅಷ್ಟೊತ್ತಿಗೆ ಆ ವನಸಿರಿ, ಇದರೊಳಗಿರ್ತಕ್ಕಂತಹ ಗಿಡಮೂಲಿಕೆಯಲ್ಲಿರ್ತಕ್ಕಂಥ ಜೀವಶಕ್ತಿ, ಅದರೊಳಗಿರ್ತಕ್ಕಂಥ ಔಷಧಿ ಗುಣಗಳು ಸಂಪೂರ್ಣವಾಗಿ ಬಿಸಿನೀರಲ್ಲೆಲ್ಲವೂ ಕರಗಿ, ನೀವು ಕಲಸಿಟ್ಟಿರ್ತಕ್ಕಂಥ ವನಸಿರಿ ಚೆನ್ನಾಗಿ ನೆಂದು ಬೆಳಗ್ಗೆ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಅದರಲ್ಲಿರ್ತಕ್ಕಂಥ ಶಕ್ತಿ ಆ ನೀರಲ್ಲಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ, ಇನ್ನೂ ಹೇಳ್ತಾರೆ ಸಾಧ್ಯವಾದಷ್ಟು ಬ್ರಷ್ ಮಾಡೋದಕ್ಕೆ ಮುಂಚಿತವಾಗಿ, ನೀವು ರಾತ್ರಿಯೆಲ್ಲ ಮಲಗಿರ್ತೀರಿ, ಬೆಳಗ್ಗೆ ನಿಮ್ಮ ಬಾಯಿ ಸ್ಮೆಲ್ ಇರುತ್ತೆ ಅಂತ ನಿಜ ಒಪ್ಕೊಳ್ಳುವಂಥ ಮಾತೆ. ಅದಕ್ಕೆ ಏನು ಮಾಡಬೇಕು, ರಾತ್ರಿ ಮಲಗೋದಕ್ಕೆ ಮುಂಚೆ ಒಮ್ಮೆ ಬ್ರಷ್ ಮಾಡಬೇಕು. ಈ ಬ್ರಷ್ ಮಾಡೋದಕ್ಕೆ ಉಪಯೋಗಿಸ್ತಿದ್ರಲ್ಲ ಪೇಸ್ಟು, ಅದು ಮಹಾಮಾರಿ, ವಿಷಕರಿ ಅದು. ಅಂತಹ ವಿಷ ಇರ್ತಕ್ಕಂಥದ್ದನ್ನೇ ನಾವು ತೊಗೊಳ್ಳೋದು. ಯಾಕೆಂದರೆ ಸಿಹಿ ಇರುವಂಥವೆಲ್ಲ ನಾವು ಅಮೃತ ಅಂದ್ಕೊಳ್ತಾ ಇದ್ದೀವಿ, ಸಿಹಿ ಇರೋದೆಲ್ಲ ಅಮೃತ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಹೊತ್ತು ಬ್ರಷ್ ಮಾಡಿ, ಪೇಸ್ಟೋ ಅಥವಾ ಪೌಡರೋ ಅಥವಾ ಇದು ಇಜ್ಜಲ್ ಪುಡಿ ಇಲ್ಲ, ಹಿಂದೆ ಎಲ್ಲ ಇಜ್ಜಲ್ ಪುಡಿ ಎಲ್ಲ ಉಪಯೋಗಿಸೋರು, ಬೇವಿನ ಕಡ್ಡಿ ಉಪಯೋಗಿಸೋರು, ಅದು ಆರೋಗ್ಯ ಇತ್ತು, ಹಲ್ಲುಗಳಲ್ಲಿ ಶಕ್ತಿ ಇತ್ತು. ಇವತ್ತಿನ ಸಹ ಎಲ್ಲ ವ್ಯತ್ಯಾಸ ಆಗ್ತಾಯಿದೆ. ಇದು ಹೀಗಾಗಬಾರ್ದು. ರಾತ್ರಿ ಬ್ರಷ್ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ, ಹಾಸಿಗೆಯಿಂದ ಎದ್ದ ತಕ್ಷಣ ಈ ಒಂದು ಲೋಟನ, ಅಂದರೆ ರಾತ್ರಿ ಇಟ್ಟಿರ್ತಕ್ಕಂಥ ಈ ಒಂದು ಪೌಡರ್ ಮಿಕ್ಸ್ ಆಗಿರ್ತಕ್ಕಂಥ ಔಷಧಿಯ ಆ ಒಂದು ನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಘಟ ಕುಡಿದ್ಬಿಡಿ. ಕುಡಿದು ಅರ್ಧ ಗಂಟೆ ಏನೂ ಮಾಡಬೇಡಿ. ಅಂದರೆ ಅರ್ಧ ಗಂಟೆ ಏನು ಮಾಡಬೇಡಿ ಅಂದರೆ ಹೋಗಿ ಚೇರ್ ಮೇಲೆ ಕೂತ್ಕೊಳ್ಳಿ ಅಂತಲ್ಲ, ಏನೂ ಆಹಾರ ತೊಗೋಬೇಡಿ, ಕಾಫಿ ಟೀ ಎಲ್ಲ ಬಿಡಿ. ಅರ್ಧ ಗಂಟೆ ಆದಮೇಲೆ ಮತ್ತೊಂದು ಅರ್ಧ ಲೋಟ ಬಿಸಿನೀರು ತೊಗೊಳ್ಳಿ. ಬಿಸಿನೀರು ತೊಗೊಂಡು ಒಂದು ಅರ್ಧ ಲೋಟ ಬಿಸಿನೀರು ಕುಡಿದಾದಮೇಲೆ ನಿಮ್ಮ ಮಲಮೂತ್ರ ವಿಸರ್ಜನೆಗಳು ಅವೆಲ್ಲ ಏನು ನಡೀತೋ ಬೆಳಗ್ಗೆ ನಿತ್ಯ ಕರ್ಮಾಂಶ ಎಲ್ಲ ಮುಗಿಸಿ, ಅದಾದಮೇಲೆ ಒಂಚೂರು ಕಾಫಿ ಟೀ ಏನು ಬೇಕಾದ್ರೂ ತೊಗೊಳ್ಳಿ. ಇದು ತೊಗೊಳ್ಳೋ ಕ್ರಮ.
ರಾತ್ರಿ ಹಾಕಬೇಕು, ಬೆಳಗ್ಗೆ ತೊಗೋಬೇಕು. ಬೆಳಗ್ಗೆ ಯಥಾ ಪ್ರಕಾರ ಹಾಗೆ ಒಂದು ಒಂದೂವರೆ ಸ್ಪೂನು ನೀವು ಬಿಸಿನೀರಿಗೆ ಬೆಳಗ್ಗೆ ಹಾಕಿ ಅದನ್ನು ಸಂಜೆ ತೊಗೊಳ್ಳಿ. ಸಾಧ್ಯವಾದಷ್ಟು ಊಟಕ್ಕೆ ಮುನ್ನ ತೊಗೊಳ್ಳಿ. ಊಟ ಮಾಡೋದಕ್ಕಿಂತ ಮುನ್ನ ಅರ್ಧ ಗಂಟೆ ಮುಂಚಿತವಾಗಿ ತೆಗೆದುಕೊಳ್ಳೋದ್ರಿಂದ ಇದರ ಔಷಧಿಯ ಗುಣ ನಿಮ್ಮ ದೇಹದ ನರನಾಡಿಗಳು, ಇದು ಔಷಧಿ ಅಲ್ಲ, ಇದು ಅಮೃತ. ಯಾಕೆಂದರೆ ಔಷಧಿ ಅಂದರೆ ಬೇರೆ, ಇದು ಔಷಧಿ ಅಲ್ಲ. ಔಷಧಿ ಅಲ್ಲ, ಮಧುಮೇಹ ನಿವಾರಣೆ, ಇದೊಂದು ಅಮೃತ. ಇದನ್ನು ಎಲ್ಲ ವಯಸ್ಸಿನವರು ತೆಗೆದುಕೊಳ್ಳಬಹುದು. ಎಲ್ಲ ಒಂದು ಸಮಸ್ಯೆಗಳಿಗೂ ಒಂದು ಉಪಶಮನ ಆಗುತ್ತೆ. ದೇಹದಲ್ಲಿ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿ, ಜೊತೆಗೆ ಇದರಲ್ಲಿರ್ತಕ್ಕಂತಹ ಏನೇ ಸಮಸ್ಯೆಗಳಿದ್ದರೂ ನರನಾಡಿಗಳಲ್ಲಿ ಬರ್ತಕ್ಕಂಥ ಇದು ಬಿ ಪಿ, ಶುಗರು ಎಲ್ಲವನ್ನೂ ಸಹಿತ ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಅಸಿಡಿಟಿಗೂ ಸಹಿತ ಇದು ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಸ್ಟ್ರಾಂಗ್ ಮೆಡಿಷನ್ ಇರೋದರಿಂದ ಅಸಿಡಿಟಿಗೆ ಏನು ತೊಗೋಬೇಕಾದಿಲ್ಲ. ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ನಿಮ್ಮ ಆರೋಗ್ಯ ವೃದ್ಧಿಗೋಸ್ಕರ, ನಿಮ್ಮ ಕಣ್ಣು ಚೆನ್ನಾಗಿ ಕಾಣಲಿಕ್ಕೋಸ್ಕರ ಮತ್ತು ನರನಾಡಿಗಳು ಚೆನ್ನಾಗಿರಲಿಕ್ಕೋಸ್ಕರ, ತಲೆ ಕೂದಲು ಬೆಳೀಲಿಕ್ಕೋಸ್ಕರ ಇದನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ. ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಮಧುಮೇಹ ನಿವಾರಣೆ ನಿಮ್ಮಲ್ಲಿ ಹೆಚ್ಚಿನ ಒಂದು ಯಶಸ್ಸು, ಆರೋಗ್ಯವನ್ನು ಚೆನ್ನಾಗಿ ಕೂಡಿಸ್ಲಿ. ಒಳ್ಳೆಯದಾಗಲಿ. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋಣ. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಪ್ರಯತ್ನಗಳು, ನಿಮ್ಮ ವ್ಯಾಪಾರ ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಅಡ್ಡಿ ಆತಂಕ ಇದೆ. ಮನಸ್ಸಲ್ಲಿ ಒಂದಷ್ಟು ದ್ವಂದ್ವ ಆಲೋಚನೆಗಳಿದೆ. ಸಮಯ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಇಂತಹ ಅಚಾತುರ್ಯಗಳಾಗುವಂಥದ್ದು ಸಹಜವೇ. ಆದರೆ ಇಂಥ ಸಮಯದಲ್ಲೇ ಸಾಧ್ಯವಾದಷ್ಟು ಎಚ್ಚರಿಕೆ ನಡೆಯಬೇಕು. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಣ್ಣ ಪುಟ್ಟ ಮಕ್ಕಳು, ಅಂದರೆ 9 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳನ್ನು ನೀವು ಪ್ರಾರ್ಥನೆ ಮಾಡಿ ಆ ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥಿಸಿ. ಹಾಗೆ ಮನೆಯಿಂದ ಆಚೆಗೆ ಹೊರಡಬೇಕಾದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರು, ತಂದೆ ತಾಯಿ, ಅಜ್ಜಿ ತಾತ ಇಂತಹವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಂದು ಒಳ್ಳೆ ನಗನಗ್ತ ಮನೆಯಿಂದ ಆಚೆ ಹೊರಡತಕ್ಕಂಥದ್ದು ಕೆಲಸ ಕಾರ್ಯಕ್ಕೆ ಬಹಳ ಉತ್ತಮ. ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು 4ರಿಂದ 6:20 ತನಕ 4 ಗಂಟೆಯಿಂದ 6 ಗಂಟೆ 20 ನಿಮಿಷದೊಳಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಒಂದಿಷ್ಟು ಜೋಪಾನ, ದುಡುಕಿ ತೀರ್ಮಾನ ತಂದುಕೋಬೇಡಿ. ಈ ಸಮಯದಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಬೇಕು, ಇನ್ನೊಬ್ಬರ ಮಾರ್ಗದರ್ಶನ ಬೇಕು. ಇನ್ನೊಬ್ಬರ ಮಾರ್ಗದರ್ಶನದಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ಸಮಸ್ಯೆ ಹೊತ್ತಿದ್ರೆ ಆ ಸಮಸ್ಯೆಗೊಂದು ಪರಿಹಾರ ಬೇಕೇ ಬೇಕು. ಆ ಪರಿಹಾರವನ್ನು ಕಂಡುಕೊಳ್ಳುವಂತಹದ್ದು ಇವತ್ತು ನೀವು ನಡೆಸ್ಕೋಬೇಕಾದ್ದು. ಆದರೆ ಇವತ್ತು ತಾಯಿ ರಾಜರಾಜೇಶ್ವರಿನ ಭುವನೇಶ್ವರಿನ ಪ್ರಾರ್ಥನೆ ಮಾಡಿ, ಶಕ್ತಿ ದೇವತೆಯ ಆರಾಧನೆ ಮಾಡಿ, ಗ್ರಾಮ ದೇವತೆಗೆ ದರ್ಶನಕ್ಕೆ ಹೋಗಿ ಬನ್ನಿ. ಹಾಗೆ ಗ್ರಾಮ ದೇವತೆಯ ದರ್ಶನಕ್ಕೆ ಹೊರಟಾಗ ಬರಿಗೈಲಿ ಹೋಗಬೇಡಿ. ಒಂದಿಷ್ಟು ಅರಿಶಿನ ಕುಂಕುಮ, ಒಂದಿಷ್ಟು ಹೂ ಇಂಥದ್ದನ್ನು ತಾಯಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ದೇವಿಯ ಆಸ್ಥಾನಕ್ಕೆ ನೀವು ಹೋಗ್ಲಿಕ್ಕಾಗಲಿಲ್ಲ ಅಂದರೂ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಸುಮಂಗಲೆಯರು, ನಿಮ್ಮ ತಾಯಿ, ಅತ್ತೆಗೆ ಅಥವಾ ಯಾರಾದ ನಾದ್ನೇನೋ ಯಾರೋ ಒಬ್ಬರು ಸುಮಂಗಲೆಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಹೂನ ನೀವು ಕೈಯಿಂದ ಅವ್ರು ಕೊಟ್ಟರೆ ಖಂಡಿತ ಒಳ್ಳೆಯ ಯಶಸ್ಸನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಯಾರೊಂದಿಗೆ ಮಾತಾಡಬೇಕಾದರೂ ಸಮಾಧಾನ ಇರಲಿ, ತೃಪ್ತಿಕರವಾದಂಥ ಮನಸ್ಸಿರಲಿ. ಹಾಗೆ ಎಂತಹ ದೋಷಗಳನ್ನಾದರೂ ದೂರ ಆಗುವಂತಹ ಒಂದು ವಿಶೇಷವಾದಂಥ ಅಂಶ ಅಂದರೆ ತುಳಸಿಯ ಸಾನ್ನಿಧ್ಯ. ಅಂತಹ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ಆಚೆ ಹೊರಡುವಂಥದ್ದು ಮತ್ತಷ್ಟು ಲಾಭವನ್ನು ಕೊಡುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಅದೃಷ್ಟ ಫಲವೂ ಇದೆ. ಆದರೆ ಸಂಜೆ ಸ್ವಲ್ಪ ಎಚ್ಚರಿಕೆ ಬೇಕಾಗಿದೆ. ಸಂಜೆ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಖಂಡಿತ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಶಾಂತಿ, ನೆಮ್ಮದಿ ಬೇಕು. ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಬೇಕು. ನಿಮ್ಮದೇ ಆದಂಥ ಮನಸ್ಥಿತಿನಲ್ಲಿ ತಾವು ಹೊಂದಿಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೋಬೇಕಾದರೂ ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಒಂದಷ್ಟು ಅಚಾತುರ್ಯಗಳಿದೆ, ಒಂದಷ್ಟು ಅಸಮಾಧಾನ ಇದೆ, ಒಂದಷ್ಟು ಮನಸ್ಸಿಗೆ ನೋವಿದೆ. ಆ ನೋವನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನತಕ್ಕಂಥದ್ದನ್ನು ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬದ ಸದಸ್ಯರು ಇವರೊಂದಿಗೆ ಕೂತು ಚರ್ಚಿಸಬೇಕು. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 11 ಗಂಟೆ 10 ನಿಮಿಷದಿಂದ 1 ಗಂಟೆ 25 ನಿಮಿಷದವರೆಗೂ 11:10ರಿಂದ 1 ಗಂಟೆ 25 ನಿಮಿಷದ ಒಳಗಾಗಿ ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕು. ಯಾರೊಬ್ಬರೊಂದಿಗೆ ಮಾತಾಡಬೇಕಾದರೂ, ಯಾವುದೇ ವಿಚಾರವನ್ನು ಚರ್ಚಿಸಬೇಕಾದರೂ, ಯಾವುದೇ ಒಂದು ವಿಚಾರದ ಬಗ್ಗೆ ನಿಮ್ಮ ಚಿಂತನೆ ಮಾಡಬೇಕಾದರೂ ಸಮಸ್ಯೆಗಳನ್ನು ಖಂಡಿತ ಆ ಸಮಯದಲ್ಲಿ ತಂದುಕೊಂಡ್ಬಿಡ್ತೀರಿ. ನಿಮಗೆ ಅರಿವಿಲ್ಲದಿರ ಮನೆ ಬಾಗಿಲಿಗೆ ಬರುವಂತಹ ಸಮಸ್ಯೆ ಇದಾದ್ದರಿಂದ ಬಹಳ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ಬರತಕ್ಕಂಥ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ 1 ಚಿಟಿಕೆ ಲವಣ, 1 ಚಿಟಿಕೆಯಷ್ಟು ಉಪ್ಪನ್ನು
ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯಕ್ಕೆ ಆಚೆ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಕರ್ಕಾಟಕ ರಾಶಿವರೆಗೆ ತಿಳಿಸ್ಕೊಟ್ಟಿದ್ರೆ ಇನ್ನು ಸಿಂಹ ರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ಸಿಂಹರಾಶಿ ಸಿಂಹಲಗ್ನ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಕಾರ್ಯವೈಖರಿಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು ಅಂತ ಒಂದು ಮಹದಾಸೆ ನಿಮ್ಮದು. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಕೆಲಸಗಳನ್ನು, ಒಂದಷ್ಟು ಕಮಿಟ್ಮೆಂಟ್ಸು, ಅಂದರೆ ವ್ಯವಹಾರಿಕವಾಗಿರ್ಬೋದು, ಆರ್ಥಿಕ ಪರಿಸ್ಥಿತಿಯಲ್ಲಿರ್ಬೋದು, ಅಥವಾ ಯಾವುದೋ ಒಂದು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತಕ್ಕಂಥ ಆಸೆ ನಿಮ್ಮದಾಗಿರ್ಬೋದು. ಆದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಸಹಿತ ಈಡೇರುತ್ತೆ ಅಂತಿಲ್ಲ. ಇವತ್ತು ಬಹಳ ಚಂಚಲತೆಯೂ ಇದೆ. ಸರಿಸುಮಾರು ಮಧ್ಯಾಹ್ನ 2ರಿಂದ 4:15 2 ಗಂಟೆಯಿಂದ 4 ಗಂಟೆ 15 ನಿಮಿಷದೊಳಗಾಗಿ ಒಂದಿಷ್ಟು ಅಸಮಾಧಾನ ಇದೆ, ಒಂದಿಷ್ಟು ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಾಗುವಂತಹ ಒಂದಿಷ್ಟು ಬದಲಾವಣೆಗಳು, ನಿಮಗಾಗುವಂತಹ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಬಹಳ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತೆ ನೀವು ಸರಿಪಡಿಸ್ಕೋಬೇಕು. ಹಾಗೆ ಇದೇ ಸಮಯದಲ್ಲಿ ಕಣ್ಣೀರು ಹಾಕಬೇಕಂತ ಪ್ರಸಂಗವೂ ಎದುರಾಗ್ಬೋದು. ಸಾಧ್ಯವಾದಷ್ಟು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಈ ಒಂದು ಸಮಯವನ್ನು ಹೊರತುಪಡಿಸಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಶುಭ ದಿನ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಈ ಶುಭ ಮಂಗಳವಾರ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಹನುಮ ಪ್ರಾರ್ಥನೆಯಲ್ಲಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾರುಹೃದ ಮುಖ್ಯಂ ಶ್ರೀರಾಮದೂತಂ ಶಿರಸಾರ್ಮಾಮಿ. ಹನುಮ ಪ್ರಾರ್ಥನೆಯಿಂದ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಆದರೆ ಇವತ್ತಿನ ದಿವಸ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಎಲ್ಲಾದರೂ ವಾನರ ಸೈನ್ಯಗಳ ಕಂಡು ಬಂದರೆ ಆ ವಾನರ ಸೈನ್ಯಕ್ಕೆ ನಿಮ್ಮ ಕೈಯಿಂದ ಯಥಾಶಕ್ತಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕುವಂಥದ್ದು ಈ ಒಂದು ಕಾಯಕಕ್ಕೆ ತಾವು ಮುಂದಾಗಿ. ಹಾಗೆ ಹನುಮನ ಪ್ರಾರ್ಥನೆ ಮಾಡುವಾಗ ಹನುಮನ ಸಾನ್ನಿಧ್ಯದಲ್ಲಿ 9 ವಿಳೆದೆಲೆ, ಒಂದಷ್ಟು ಕೇಸರಿ, ಒಂದಷ್ಟು ಬೆಣ್ಣೆ ಇಂತಹದ್ದನ್ನು ಕೊಟ್ಟು ಸಹಿತ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೂ ಇವತ್ತಿನ ದಿವಸ ಮಾಧ್ಯಾಹ್ನಿಕ ಕಾಲದಲ್ಲಿ ಒಂದಿಷ್ಟು ಮೌನ ತಾಳ್ತಕ್ಕಂಥದ್ದೇ ಬಹಳ ಉತ್ತಮ. ಮೌನದಿಂದಿದ್ದು ಕೆಲಸವನ್ನು ಸಾಧನೆ ಮಾಡ್ಕೋಬೇಕು ವಿನಃ ರೌದ್ರ ರೂಪದಲ್ಲಿ ಯಾವ ಕೆಲಸವೂ ಸಾಧನೆ ಆಗೋದಿಲ್ಲ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರು, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವತ್ತಿನ ದಿವಸ ಎಲ್ಲೇ ಆಚೆ ಹೋಗಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಚಿಂತನೆ ಇದ್ದರೂ ಅಥವಾ ಯಾರಿಗಾದರೂ ಒಂದಿಷ್ಟು ವಿಚಾರವನ್ನು ಮುಟ್ಟಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೂ ಸ್ವಲ್ಪ ತಾಳ್ಮೆ, ಸಮಾಧಾನ ಇರಲಿ. ರೌದ್ರ ಆಗ್ತಕ್ಕಂಥದ್ದು, ಕೋಪ ಮಾಡ್ಕೊಳ್ತಕ್ಕಂಥದ್ದು, ವಯಸ್ಸಾದ ಮೇಲೆ ಮಕ್ಕಳ ಥರ ಹಠ ಮಾಡುವಂತಹ ಗುಣ ವಯಸ್ಸಾದಂಥವ್ರಿಗಿರುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ನಿಮಗೆ ನೋಡುವಂತಹ ಕ್ರಮ ಸಮಂಜಸವಾದಲ್ಲದ್ರಿಂದ ನಿಮ್ಮ ಚಿಂತನೆ ಬಹಳ ಬೇಕಾಗಿದೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಶಾಂತಿ, ನೆಮ್ಮದಿ ಎಲ್ಲವೂ ಇದೆ. ಆದರೆ ಹಣಕಾಸಿನ ವಿಚಾರದಲ್ಲಿ, ವ್ಯವಹಾರಗಳಲ್ಲಿ ನಿಮ್ಮನ್ನು ನಂಬಿರ್ತಕ್ಕಂಥವ್ರು, ಸದಾಕಾಲ ನಿಮ್ಮೊಂದಿಗೆ ಸ್ನೇಹವನ್ನು ಬೆಳೆಸಿರ್ತಕ್ಕಂಥವ್ರು ಒಂದಷ್ಟು ಅವರ ನಡವಳಿಕೆಗಳಲ್ಲಿ ಬದಲಾವಣೆ ಕಾಣ್ತೀರಿ, ಮನಸ್ಸನ್ನು ನೋವು ಮಾಡ್ಕೊಳ್ತೀರಿ. ಸದಾಕಾಲ ಒಂದಲ್ಲ ಒಂಥರ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೋಡೋ ನಿಮಗೆ ಇವತ್ತಿನ ದಿವಸ ಮತ್ತಷ್ಟು ದೊಡ್ಡ ಸಮಸ್ಯೆನೇ ಆಗ್ಬೋದು. ಒಂದು ಭೂಮಿಗೆ ಸಂಬಂಧಪಟ್ಟಂಗೆ ಅಥವಾ ಮೇಲಧಿಕಾರಿಗಳಿಂದ ನಿಮ್ಮ ಕುಟುಂಬದ ಸದಸ್ಯರು ಸಹಿತ ನಿಮ್ಮನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ತೀರಾ ಒಂದಷ್ಟು ಸಣ್ಣ ಪುಟ್ಟದಾಗ ಒಂದಿಷ್ಟು ಆಲೋಚನೆಗಳು ಮಾಡ್ತಾರೆ. ಆ ಚಿಂತನೆ ನಿಮಗೆ ತಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದೆ. ಆಗ ಮನಸ್ಸನ್ನು ನೊಂದುಕೊಳ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮೊಳಗಿರ್ತಕ್ಕಂಥ ಅಸಮಾಧಾನವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ, ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ತಾವು ಯಾವ ತೀರ್ಮಾನ ತೆಗೆದುಕೊಂಡ್ರೂ ಬಹಳ ಯೋಚನೆ ಮಾಡಿ ತೊಗೊಳ್ಬೇಕು. ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಹಾಗೆ ಮತ್ತೊಬ್ಬರ ಹತ್ರ ಕೈ ಎಡ್ಡತಕ್ಕಂಥದ್ದು ಬೇಡ. ಇನ್ನೊಬ್ಬರಿಗೆ ನೀವು ಸಾಲನೂ ಕೊಡಬೇಡಿ, ಸಾಲ ತೊಗೊಳ್ಳೋದು ಬೇಡ. ಅಂದರೆ ಯಾವುದೇ ಲೇವಾದೇವಿ ಮಾಡ್ತಕ್ಕಂಥದ್ದು, ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರ ಈ ದಿನ ಕನ್ಯಾ ರಾಶಿಯವರಿಗೆ ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಆದರೆ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂಥ ಕಾಲ ಮಾತ್ರ ತಪ್ಪದಿರ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ಅಥವಾ ಹೆಸರು ಬೆಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಸಾಧ್ಯವಾದರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆ ದೇವರ ಸಾನ್ನಿಧ್ಯದಲ್ಲಿ ಆಗಿರ್ತಕ್ಕಂಥ ಅರ್ಚನೆ ಕುಂಕುಮ ಪ್ರಸಾದವನ್ನು ಒಂದಿಷ್ಟು ಹಣೆಗೆ ಹಚ್ಕೊಂಡು ತದನಂತರ ನೀವು ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ನಿಮ್ಮ ಕೈಯಿಂದ ಯಥಾಶಕ್ತಿ ಒಂದಿಷ್ಟು ಹಣ್ಣು ಹಂಪಲು ಅಥವಾ ತಿನ್ನಲಿಕ್ಕೆ ಏನಾದ್ರು ಒಂಚೂರು ಪದಾರ್ಥವನ್ನು ಕೊಟ್ಟು ಹೊರಡೋದ್ರಿಂದ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕನ್ಯಾ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳು ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜವರು. ಮತ್ತು ರಾಶಿ ಫಲಗಳನ್ನು ಮುಂದುವರಿಸೋಣ ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ
ಹಲೋ, ನಮಸ್ತೆ, ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಕುಸ್ಮಾ ದೇವರಗೊಲ್ಲಳಿಯಿಂದ ಮಾತಾಡ್ತಾ ಇದೀವಿ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಬಗ್ಗೆ ಮತ್ತೆ ಮನೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿಮ್ಮ, ಮಾತಾಡಿ. ಹಲೋ, ಹಲೋ, ನಮಸ್ತೆ ತಾಯಿ. ನಮಸ್ಕಾರ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ನಿಮ್ಗೆ. ನಾನು ತುಂಬಾ ದಿವಸದಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಜಿ, ಸಿಗ್ಲಿಲ್ಲ ನಮ್ಗೆ. ಆದರೆ ಒಂದು ಸಂತೋಷ ಏನಂದರೆ ನಿಮ್ಮ ಊರಿನ ಹೆಸರು ಬಹಳ ಚೆನ್ನಾಗಿದೆ, ದೇವರ ಗೊಲ್ಲಹಳ್ಳಿ. ದೇವರಗೊಲ್ಲಳಿ ಗುರುಜಿ. ನೋಡಿ, ಗೊಲ್ಲಹಳ್ಳಿ, ಗೊಲ್ಲರು ಅಥವಾ ಗೊಲ್ಲಹಳ್ಳಿ, ಆ ಹೆಸರು ಚೆನ್ನಾಗಿದೆ. ದೇವರು ಅಂದರೆ ಇಲ್ಲೇ ಕೃಷ್ಣ, ಬಹುಶಃ ಶ್ರೀಕೃಷ್ಣ ಪರಮಾತ್ಮ ಇರೋ ಸ್ಥಳನೇನೋ. ನಿಮ್ಮೂರಲ್ಲಿ ಪ್ರಧಾನ ದೇವತೆ ಯಾರು? ಆಂಜನೇಯನ ಸ್ವಾಮಿ ಇದೆ ಗುರುಜಿ. ಆಂಜನೇಯ ಸ್ವಾಮಿ. ಬಹುಶಃ ಯಾರು ಕೃಷ್ಣನ ಒಂದು ಕೃಷ್ಣನ ದೇವಸ್ಥಾನ ಮಾಡಿದ್ರೆ ಆ ಊರು ಒಳ್ಳೆ ಹೆಸರು. ಆ ಊರಿಗೆ ಸಂಬಂಧಪಟ್ಟಂಗೆ ಬಹುಶಃ ಇವತ್ತು ಆ ಊರಿನ ಗ್ರಾಮಸ್ಥರು ಎಲ್ಲ ತಿಳ್ಕೊಂಡಿದ್ರೆ ಒಂದು ಕೃಷ್ಣನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕೆಂದರೆ ದೇವರ ಗೊಲ್ಲಹಳ್ಳಿ ಇದೆಯಲ್ಲ, ಅದು ಬಹಳ ಚೆನ್ನಾಗಿದೆ, ಹೆಸರೇ ಚೆನ್ನಾಗಿದೆ. ನಿಮ್ಮ ಊರಿನ ಹೆಸರು ಹೇಳೋಕ್ಕೆ ನಂಗೆ ಆನಂದ. ಎಲ್ಲಿರೋದಿರ್ತಕ್ಕಂಥ ಈ ಊರು, ಈ ಹಳ್ಳಿ ಅಥವಾ ಊರು ಎಲ್ಲಿರೋದಿದು? ಇಲ್ಲಿ ಆರ್ವಳ್ಳಿ ಹತ್ರ ಗುರುಜಿ. ಆರ್ವಳ್ಳಿಯಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಆರುಹಳ್ಳಿ ಯಾವ ಕಡೆ? ಆರುಹಳ್ಳಿ ಅದು ಇಲ್ಲಿ ಇದ್ರ ಹತ್ರ ಕನಕಪುರ ಸೈಡ್ ಆರ್ವಳ್ಳಿ ಗುರುಜಿ. ನಮ್ಮೂರಮ್ಮ, ನಮ್ಮ ಆಶ್ರಮ ಇರೋ ಸ್ಥಳ ನೋಡಿದ್ದೀನಿ ಗುರುಜಿ, ಅಲ್ಲೂ ಹೋಗೊಂದ್ಸಲ ಬಂದೆ. ನೋಡಿ, ನಮ್ಮ ಆಶ್ರಮದ ಹತ್ರ ಇರ್ತಕ್ಕಂಥ ದೇವರ ಗೊಲ್ಲಹಳ್ಳಿ ಹೆಸರು ನನಗೆ ಗೊತ್ತಿಲ್ಲ. ಹೌದು ಗುರುಜಿ, ಅಲ್ಲೂ ಹೋಗಿ ಬಂದೆ ಒಂದ್ಸಲ. ಅಂದ್ರೆ ನೋಡ್ಕೊಂಡ್ ಬಂದಿ, ಒಳಗಡೆ ಏನ್ ಹೋಗಿಲ್ಲ ಗುರುಜಿ ನಾನು. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮನೆಯವರು ಒಂದ್ 6 ವರ್ಷದಿಂದ ಅರಳಿ ಮರ ಕಡ್ದಿದ್ರು. ಅದೇ ಆಂಜನೇಯನ ದೇವಸ್ಥಾನ ಆಯ್ತಲ್ಲ ಗುರುಜಿ, ಆ ಪೂಜಾರಪ್ಪನೇ ಕಡ್ಸಿದ್ರು. ಅವಾಗಿಂದ ತುಂಬಾ ಕಷ್ಟ. 3 ವರ್ಷ ಸೋತೋಯ್ತು ಗುರುಜಿ. ಆಮೇಲೆ ಮತ್ತೆ ಟಾಟಾ ಎಸಿ ತಕೊಂಡು ಅದನ್ನು ಉಳಿಸ್ಕೊಳಕ್ಕಾಗಿಲ್ಲ, ತುಂಬಾ ಲಾಸ್ ಆಗೋಯ್ತು. ಈ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ ಗುರುಜಿ. ಸಖತ್ ಪ್ರಾಬ್ಲಮ್. ಮಗುನ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಇರುತ್ತೆ, ಇಲ್ಲ ನಮ್ಮ ಮನೆಯವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ತುಂಬಾ ಕಷ್ಟ ಇದೆ ಗುರುಜಿ. ಒಂದೊಂದ್ಸಲ ಜೀವನನೇ ಬೇಡ ಅನ್ಸುತ್ತೆ. ಸಖತ್ತು ಕಷ್ಟ ಇದೆ ಗುರುಜಿ ನಮ್ಗೆ. ಇಲ್ಲ, ಚಿಂತೆ ಮಾಡಬೇಡ ತಾಯಿ. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಏನು ಸಮಸ್ಯೆ ಇದೆ, ಯಾತಕ್ಕೆ ಅಂತ ನಾನು ತಿಳಿಸ್ತೀನಿ. ಆದರೆ ಅದು ತಿಳ್ಕೊಳ್ಳೋದಕ್ಕೂ ಮುನ್ನ ಒಂದಷ್ಟು ವಿಚಾರವನ್ನೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಕಾಮಧೇನು ಕಲ್ಪವೃಕ್ಷಗಳಿಗೆ ಸಂಬಂಧಪಟ್ಟಂತಹದ್ದು. ಈಗ ತೆಂಗಿನ ಮರ ಏಕಾಗಿ ನಾವು ತೆಂಗಿನ ಮರವನ್ನು ಕಡಿಯೋಂಗಿಲ್ಲ. ಹಾಗೆ ಅಶ್ವತ್ಥ ವೃಕ್ಷ, ಆಲದ ವೃಕ್ಷ, ಹಾಗೆ ಬೇವಿನ ವೃಕ್ಷ, ಹಾಗೆ ಔದುಂಬರ ವೃಕ್ಷ, ಔದುಂಬರದ ಜೊತೆಗೆ ಬನ್ನಿ ವೃಕ್ಷ, ಇದೆಲ್ಲವನ್ನು ಸಹಿತ ಈ ಬೇವಾಗಲಿ, ಆಲದ ಮರ ಆಗಲಿ, ಅಶ್ವತ್ಥ ಮರ ಆಗಲಿ, ಅಥವಾ ಬೇವಿನ ವೃಕ್ಷ ಮತ್ತು ಇದು ಬನ್ನಿ ವೃಕ್ಷ, ಔದುಂಬರ ವೃಕ್ಷ, ಈ ವೃಕ್ಷಗಳು ಇದು ಪ್ರಧಾನವಾಗಿರ್ತಕ್ಕಂಥ ದೇವತೆಗಳ ವಾಸಸ್ಥಳ. ಅದು ಅಂದರೆ ದೇವರು ಅಂತ ನಾವು ಪೂಜಿಸ್ತಕ್ಕಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿ ಈ ವೃಕ್ಷಗಳಿಗೆ ಹೆಚ್ಚಿನ ಸ್ಥಾನಮಾನವಿದೆ. ಒಂದು ತೆಂಗಿನ ಮರದ ಬಗ್ಗೆನೂ ನಾವು ಅಷ್ಟೇ ಕಲ್ಪನೆ ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ನಿಮ್ಮ ಮನೆಯವರು ಗೊತ್ತಿದ್ದೋ ಗೊತ್ತಿಲ್ದಿರನೋ ಇಂಥದ್ದೊಂದು ತಪ್ಪು ಮಾಡಿದ್ದಾರೆ. ಅವರೇ ಅರ್ಚಕ್ರೇನೆ ನಾನು ಇದ್ದೀನಿ ನೀನ್ ಕಡಿಯಪ್ಪ ಅಂತ ಕಡಿಸ್ಬಿಟ್ರು ಬಲವಂತದಿಂದ ಗುರುಜಿ. ಅಮ್ಮ, ಇದು ಯಾರೊಬ್ಬರು ಹೇಳಿದಾಗ ನಾವು ಬಲವಂತದಿಂದ ನಾನು ಹೇಳಿದ್ದೆ ನೀವು ಮಾಡಿ ಅಂದ್ರೂ ಸಹಿತ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹಣೆಯಲ್ಲೂ ಅದು ಬರೆದಿರಬೇಕು. ನಿಮ್ಮ ಕೈಲಿ ಈ ಕೆಲಸ ಮಾಡೋದಾಗಿದ್ದರೆ ಮಾತ್ರ ಅದಾಗುತ್ತೆ ಸದ್ಯ. ಅದರಿಂದ ಆಗಿದ್ದು ಆಗೋಗಿದೆ. ಆಗಿರ್ತಕ್ಕಂಥದಕ್ಕೆ ಒಂದಿಷ್ಟು ಪರಿಹಾರ ಬೇಕಾಗಿದೆಯಲ್ಲ. ಪೂಜೆನೂ ಕೂಡ ಮಾಡಿದ್ವಿ ಗುರುಜಿ ಮೊನ್ನೆ. ಬೆಳಗಿನ ಜಾವ ಇದ್ದೋಗಿ 42 ದಿವಸ ಮಾಡು ಅಂತ ಹೇಳಿದ್ರು, ಅದನ್ನು ಮಾಡಿದ್ವಿ. ಮಾಡಿದ್ಮೇಲೆ ಇವಾಗ 1 ವಾರ ಆಯ್ತು. ಅಮ್ಮ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಅವರು ಯಾವ ವೃಕ್ಷವನ್ನು ಕಳೆದಿದ್ದಾರೋ ಅಂತಹ ವೃಕ್ಷವನ್ನ, ಒಂದು 4 ವೃಕ್ಷಗಳನ್ನ ಪುನಃ ಸಸ್ಯಗಳು ತೆಗೆದುಕೊಂಡೋಗಿ ಸುತ್ತಮುತ್ತ ದೇವಸ್ಥಾನಗಳ ಹತ್ರ, ಅಂದರೆ ಸರ್ಕಾರಿ ದೇವಸ್ಥಾನ, ಜಾಗ ಇರ್ತಕ್ಕಂಥ ದೇವಸ್ಥಾನ, ಅಂತಹ ದೇವಸ್ಥಾನಗಳ ಹತ್ರ ಅದು ಯಾವುದು ತೊಂದರೆ ಇಲ್ಲ, ನಾಳೆ ಬೆಳೆದ ಮೇಲೂ ಸಹಿತ ಇನ್ನೊಬ್ಬರು ಅದರ ಮೇಲೆ ಕೈ ಇಡಲ್ಲ ಅನ್ನತಕ್ಕಂಥ ಸ್ಥಳದಲ್ಲಿ ನೀವು ಅದನ್ನು ಪ್ರತಿಷ್ಠಾಪಿಸಬೇಕು, ಉಣಬೇಕು. ಅದು ಬಿಟ್ಟು ಯಾರೋ ಕಂಡೋರ್ ಸೈಟಲ್ಲಿ ಕಾರ್ನರ್ ಜಾಗ ಸಾಗಿಸಿ, ಒಂದಿಷ್ಟು ಜಾಗ ಇದೆ ಮೋರಿ ಪಕ್ಕದಲ್ಲೋ ರಸ್ತೆ ಪಕ್ಕದಲ್ಲೋ ಅಂತ ಹೇಳ್ಬಿಟ್ಟು ಅಲ್ಲೇ ಆ ವೃಕ್ಷಗಳನ್ನ ಹಾಕಬಾರ್ದು. ನಾಳೆ ಹಾಕಿದ್ರು ಪುನಃ ಇನ್ನೊಬ್ರು ಛೇದಿಸ್ತಾರೆ ಅದನ್ನು. ನಾವು ಯಾವುದೇ ಪೂಜಾನುಷ್ಠಾನವನ್ನು ಮಾಡಬೇಕಾದ್ರೂ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡ್ಕೋಬೇಕಾದ್ರೆ, ನಮ್ಮ ಪ್ರಾರಬ್ಧ ಕರ್ಮ ದೂರ ಆಗಬೇಕಾದ್ರೆ ನಾವು ಮಾಡುವ ಅನುಷ್ಠಾನ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ತುಂಬ ಜನ ಈ ನಾಗದೇವ್ರ ಪೂಜೆ ಮಾಡಿ ಅಥವಾ ನಾಗರ ಪಂಚಮಿ ಬಂತು ಅಂದರೆ ಯಾರೋ ಕಂಡೋರ್ ಸೈಟಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಹುತ್ತಕ್ಕೆ ಹೋಗಿ ಎಲ್ಲರೂ ಅರ್ಶನ ಮಾಡಿ ಪೂಜೆ ಮಾಡಿಬಿಡ್ತೀರಿ. ನೆಕ್ಸ್ಟ್ ಅವ್ರು ಮನೆ ಕಟ್ಟಬೇಕೋ ಬೇಡವಾ? ಪಾಪ ಅವ್ರು ಇರ್ತಕ್ಕಂಥ ಅಂಗೈಗಳ ಜಾಗನ ತೊಗೊಳಕ್ಕೆ ಎಷ್ಟೋ ಕಷ್ಟಪಟ್ಟಿರ್ತಾರೆ. ಅಂಥವ್ರ ಸೈಟಲ್ಲಿ ನಾವು ಪೂಜೆ ಮಾಡಿಬಿಟ್ರೆ ಅವ್ರ ಮನಸ್ಸಲ್ಲಿ ಒಂದು ಬಾಧೆ ಶುರುವಾಗ್ಬಿಡುತ್ತೆ. ಈ ಒಳಗಿರ್ತಕ್ಕಂಥ ನಮ್ಮೊಳಗಾಗುವಂತಹ ಬಾಧೆ ನೋವುಗಳಿದೆಯಲ್ಲ, ಈ ಸಮಸ್ಯೆನ ಯಾರೂ ತಟ್ಕೊಳ್ಳಿಕ್ಕಾಗಲ್ಲ. ಅದಕ್ಕೋಸ್ಕರ ಸರ್ಕಾರಿ ಜಾಗ ಅಥವಾ ಫಾರೆಸ್ಟ್ ಲ್ಯಾಂಡು, ಎಲ್ಲಿ ಫಾರೆಸ್ಟ್ ಜಾಗ ಇರುತ್ತೆ ಅಲ್ಲಿ ತಗೊಂಡು ಒಂದು 4 ಸಸಿಗಳನ್ನ ಹೂಣಲಿ. ಇದನ್ನ ಸಸಿಗಳನ್ನ ಹೂಣಿ ಅಂತ ಹೇಳ್ತಾರೆ, ಅದೆಲ್ಲ ಏನಿಲ್ಲ ಗುರುಜಿ. ಅಮ್ಮ, ಇಲ್ಲೆಲ್ಲ ಮಾಟ ಮಂತ್ರ ಮಾಡೋರು ನಿಮ್ಗೆ ಅದಕ್ಕೆ ಹಿಂಗ್ ಹಸು ಸಾಯ್ತಿದೆ ಅಂತ ಹೇಳ್ತಾರೆ, ಅದೆಲ್ಲ ಏನಿಲ್ಲ ಗುರುಜಿ. ನಿನ್ನ ಸ್ವರತರಂಗ ಪ್ರಕಾರ ನೀನು ಯಾವ ಮಾಟ ಮಂತ್ರದ ಬಗ್ಗೆ ತಲೆನೇ ಕೆಡಿಸ್ಕೊಬಿಡ ತಾಯಿ. ಇಲ್ಲಿ ಮಾಟನೂ ಇಲ್ಲ, ಮಂತ್ರನೂ ಇಲ್ಲ. ಅಂತ ಮಾಟ ಮಂತ್ರ ಮಾಡೋ ಜನಗಳೇ ತುಂಬ ಕಡಿಮೆ ಆಗಿದ್ದಾರೆ ಈಗ. ಅದರಲ್ಲೂ ನಿನ್ನ ಸ್ವರತರಂಗ ಪ್ರಕಾರ ನೀನು ಮಾಡ್ತಕ್ಕಂಥ, ನಿಮ್ಮ ಮನೆಯವ್ರು ಮಾಡ್ತಕ್ಕಂಥ ಅವತ್ತಿನ ಹೊಟ್ಟೆ ಒರೆಸ್ಕೊಳ್ಳುವಂತಹ ಒಂದು ಚೆನ್ನ ಕೂಲಿ ಕೆಲಸ ಅಲ್ವಾ ತಾಯಿ? ನಮ್ಮ ಮೇಲೆ ಯಾರಮ್ಮ ಮಾಟ ಮಂತ್ರ ಮಾಡಬೇಕು? ನಮ್ಮ ಮೇಲೆ ಯಾರಮ್ಮ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ?
ಒಂದು ಮಾಟ ಮಂತ್ರ ಮಾಡ್ಬೇಕಾದ್ರೆ ಅದ್ರ ಖರ್ಚು ವೆಚ್ಚ ಎಷ್ಟಿದೆ ಗೊತ್ತಮ್ಮ? ಗೊತ್ತು ಗುರುಜಿ, ಅದೇ ನಾನ್ ನಂಬಿರ್ಲಿಲ್ಲ. ನಾನು ತುಂಬಾ ದಿವಸದಿಂದ ನಿಮ್ಗೆ ಕಾಲ್ ಮಾಡ್ತಿದ್ದೆ ಇದ್ರ ಬಗ್ಗೆ ನಾನೊಂದು ಮಾತು ಕೇಳ್ಬೇಕು ಹೇಳ್ತೀನಿ ಕೇಳಮ್ಮ, ಕೇಳ್ಬೇಕು ಅಂತ ಗುರುಜಿ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇಂತಹ ಅಚಾತುರ್ಯಗಳಾಗುತ್ತೆ. ಆ ಗ್ರಹಗತಿಗಳನ್ನು ಸರಿಪಡಿಸ್ಕೊಂಡು ಚಿಕ್ಕದಾಗಿ ಚುಟುಕಾದಂಥ ಪರಿಹಾರಗಳನ್ನು ಹುಡುಕೋಬೇಕೇ ವಿನಃ ಮಾಟ ಮಂತ್ರ ಅಂತ ಮಾಡಿ ಇರ್ತಕ್ಕಂಥ ಕೈಯಲ್ಲಿರ್ತಕ್ಕಂಥ ಉಂಗುರನೋ ಚೈನೋ ತೊಗೊಂಡು ಮಾರ್ಬಿಟ್ಟು ಅಥವಾ ಇನ್ನೊಬ್ಬರದ ಸಾಲ ತಂದು ಬಡ್ಡಿಗೆ ತಂದು ಕಾಸು ನಾವು ಇನ್ನೇನೋ ಮಂತ್ರ ಮಾಡಿಸ್ಕೊಳ್ತೀವಿ, ಇನ್ನೇನೋ ಪೂಜೆ ಮಾಡ್ಕೊಳ್ತೀವಿ ಅಂದರೆ ಆ ಸಾಲದ ಬಡ್ಡಿ ಕಾಸನ್ನು ಕಟ್ಟೋರು ಯಾರಮ್ಮ? ನಾಳೆ ದಿವಸ ಅವ್ರ ಮನೆ ಬಾಗಿಲಿಗೆ ಬಂದರೆ ನೀನು ತಾನೇ ಕಣ್ಣೀರು ಹಾಕಬೇಕು. ನಾವೇ ಕಣ್ಣೀರ್ ಹಾಕ್ಬೇಕು ಗುರುಜಿ. ನಾನು ಹೇಳ್ತೇನೆ ಕೇಳು, ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಯಾವ ಮಾಟ ಮಂತ್ರವೂ ಇಲ್ಲ, ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ, ಸಮಯದಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಇದು ಸರಿ ಹೋಗುತ್ತೆ. ಇದಕ್ಕಾಗಿ ಚಿಕ್ಕದಾಗಿ ಚುಟುಕಾಗಿ ಒಂದು ಸಣ್ಣ ಪರಿಹಾರಗಳು ಮಾಡ್ಕೊಳ್ಳಿ. ನಿಮ್ಮ ಯಜಮಾನ್ರಿಗೆ ಹೇಳು, ಒಂದು 4 ಗಿಡಗಳನ್ನು ತೆಗೆದುಕೊಂಡೋಗಿ ಅದನ್ನು ಫಾರೆಸ್ಟ್ ಲ್ಯಾಂಡಲ್ಲಿ ಹಾಕಿ ಒಂದು 15 ದಿವಸ ಅದಕ್ಕೆ ನೀರು ಹಾಕಿ ಅದನ್ನು ಪೋಷಣೆ ಮಾಡಿ ಅಂತ ಹೇಳು. ಜೊತೆಗೆ ನಿಮ್ಮೂರಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಗೆ 9 ಮಂಗಳವಾರ ತಪ್ಪದಿರ ಗಂಡ ಹೆಂಡತಿ ಇಬ್ಬರು ತಲೆಗೆ ಸ್ನಾನ ಮಾಡಿ ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೊಂದಿಷ್ಟು ಏನಾದ್ರು ನೈವೇದ್ಯ ಮಾಡಿಸಿ ಆ ನೈವೇದ್ಯ ಆಗಿರೋ ಪ್ರಸಾದವನ್ನು ಸುತ್ತಮುತ್ತ ವಾನರ ಸೈನ್ಯ ಇರುತ್ತೆ ಎಲ್ಲ ಕೋತಿಗಳು ಕಂಡ್ರೆ ಅದು ಕೊಟ್ಬಿಡು. ಇದಿಷ್ಟು ಕೆಲಸ ನೀನು ಮಾಡು ಸಾಕು, ನೀನು ಚೆನ್ನಾಗಿರ್ತೀಯ, ನೀನು ಅಭಿವೃದ್ಧಿ ಆಗ್ತೀಯ. ಏನೇ ಆದರೂ ಈ ಜನವರಿ 18ನೇ ತಾರೀಕು ಬರೋ ತನಕ ನಿನ್ನ ಸ್ವರತರಂಗದಲ್ಲಿ ಅಂತಹ ಅಭಿವೃದ್ಧಿ ಇಲ್ಲ. ಜನವರಿ 18 ದಾಟಿದ್ರೆ ನಿನ್ನ ಪರಿವಾರದಲ್ಲಿ ಎಲ್ಲವೂ ಬದಲಾವಣೆ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ತುಲಾರಾಶಿ ಇದೆ ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೆ ಜಾತಕಚಾರ ಪ್ರಕಾರ ಕೆಲವೊಂದಿಷ್ಟು ಲಗ್ನದ ಆಧಾರದ ಪ್ರಕಾರ ಅಂದರೆ ಚಂದ್ರ ಇರತಕ್ಕಂಥ ಆಸ್ಥಾನದ ಮೇಲೆ ಭವಿಷ್ಯ ಇರೋದರಿಂದ ಇವತ್ತು ತುಲಾರಾಶಿಯವರಿಗೆ ಒಂದಿಷ್ಟು ಅಸಮಾಧಾನ ಇದೆ. ಆರೋಗ್ಯದ ಬಗ್ಗೆ ಒಂದಷ್ಟು ಚಿಂತನೆ ಬೇಕಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ತೊಂದರೆ ಇದೆ. ವಾಸ್ತವಿಕವಾಗಿ ಮನೆಯಲ್ಲೂ ಸಹಿತ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಏನೇ ಆದರೂ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಬೇಕು, ಶಾಂತಿ ನೆಮ್ಮದಿ ಬೇಕು, ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸಿರಬೇಕು. ಅದಕ್ಕಾಗಿ ಭಗವತಿನ ಪ್ರಾರ್ಥನೆ ಮಾಡಬೇಕು. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸಿದ ನಮಸ್ತಸ್ಸೇ 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 ನಮೋ ನಮಃ. ಹೀಗೆ ಭಗವತಿನ ಪ್ರಾರ್ಥನೆ ಮಾಡ್ತಾ ತಾಯಿ ರಾಜರಾಜೇಶ್ವರಿ ಉಪಾಸನೆ, ಲಲಿತಾ ಸಹಸ್ರನಾಮ, ದೇವಿ ದುರ್ಗಾ ಸಪ್ತಶಿ ಪಾರಾಯಣ ಅಥವಾ ದೇವಿ ಖಡ್ಗಮಾಲ, ಹೀಗೆ ಇಂತಹ ದೇವಿಯ ಉಪಾಸನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಒಂದಿಷ್ಟು ತೊಂದರೆ ತಾಪತ್ರೆಗಳಿಂದ ಮುಕ್ತರಾಗ್ಬೋದು. ಆದರೂ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಏನಾದರೂ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಅರ್ಧ ತಲೆನೋವು, ಆರೋಗ್ಯದಲ್ಲಿ ಸರಿಯಿಲ್ಲದಿರತಕ್ಕಂಥದ್ದು, ಚರ್ಮ ಬಾಧೆ ಉಂಟಾಗುವಂತಹದ್ದು, ಚಂದ್ರನಿಂದಾಗುವಂತಹ ಒಂದಷ್ಟು ಶೀತಬಾಧೆಯಿಂದ ನರಳುವಂತಹ ಪರಿಸ್ಥಿತಿಯೂ ಎದುರಾಗ್ಬೋದು. ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಮಧ್ಯಾಹ್ನ 12ರಿಂದ 12:45 12 ಗಂಟೆಯಿಂದ 12 ಗಂಟೆ 45 ನಿಮಿಷದೊಳಗಾಗಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮೊಳಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರನೇ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹ ಇದೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿ ಒಂಥರ ಸಣ್ಣ ಪುಟ್ಟ ಬಾಧೆಗಳಿದೆ. ಅಂದರೆ ಆ ನೋವಿನ ಸಂಗತಿಗಳನ್ನು ಆಗಿಂದಾಗಲೇ ಅನುಭವಿಸೋಕ್ಕೂ ಆಗಲ್ಲ, ಮತ್ತೊಬ್ಬರ ಹತ್ರ ಹೇಳ್ಕೊಳ್ಳಿಕ್ಕೂ ಆಗಲ್ಲ. ನಿಮ್ಮೊಳಗಿರ್ತಕ್ಕಂತಹ ನ್ಯೂನತೆ ಸಮಸ್ಯೆಗಳಿಗೆ ಪರಿಹಾರ ಆದರೂ ಏನಪ್ಪ ಭಗವಂತ ಅಂತ ತಿಳ್ಕೊಳ್ಳೋ ಪರಿಸ್ಥಿತಿ ಇದೆ. ಆದರೆ ಇವತ್ತಿನ ದಿವಸ ಇವತ್ತಿನ ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗ್ತೀರಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ನಿಮ್ಮ ಕಣ್ಣೆದುರುಗ ಕಾಣುವಂಥ ಸತ್ಯಾಸತ್ಯತೆಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೂ ಆಗಲ್ಲ. ಇಂತಹ ಪರಿಸ್ಥಿತಿ ನಿಮ್ಮದಾದ್ದರಿಂದ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ ಹಾಗೆ ಹನುಮ ಪ್ರಾರ್ಥನೆ, ಉದ್ದಿನಬೇಳೆಯಿಂದ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು, ಹನುಮನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಹನುಮ ಸಾನ್ನಿಧ್ಯದಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮವನ್ನು ನಿರಂತರ ಪಠನೆ ಮಾಡೋದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸೊಂಟದ ಭಾಗ ಆಗಲಿ ಅಥವಾ ಎದೆ ಮಧ್ಯಭಾಗ ಆಗಲಿ ಅಥವಾ ಕಾಲಿನ ಹೆಬ್ಬೆರಳಾಗಲಿ ಇಂಥ ಸ್ಥಳಗಳಲ್ಲಿ ನೋವು ಬರುವಂಥ ಸಾಂದ್ರತೆ ಇರುತ್ತೆ. ಸಾಧ್ಯವಾದಷ್ಟು ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ತಾವು ಅಂದುಕೊಂಡಂಥ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಗೋಧಿನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ ತದನಂತರ ಉದ್ದಿನಬೇಳೆ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯ, ಮನಸ್ಸು, ನಿಮ್ಮ ಮುಖದ ವರ್ಚಸ್ಸು ಇದೆಲ್ಲದರ ಬಗ್ಗೆ ಒಂದು ಚಿಂತನೆ ಬೇಕು. ಯಾಕೆಂದರೆ ಆರೋಗ್ಯದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಲ್ಲಿ ಬಹಳಷ್ಟು ಕಸಬಿಸಿ ಇದೆ, ಯಾವುದೇ ಕೆಲಸದ ಬಗ್ಗೆನೂ ಆಸಕ್ತಿನೂ ಇಲ್ಲ, ಇಂಟ್ರೆಸ್ಟ್ ಪಟ್ಟು ಮಾಡಲಿಕ್ಕೂ ಆಗ್ತಿಲ್ಲ, ಕಷ್ಟಪಟ್ಟಿದ್ದರ ತಕ್ಕನಾಗಿ ಪ್ರತಿಫಲನೂ ಸಿಗ್ತಾ ಇಲ್ಲ.
ಇದರ ಮಧ್ಯದಲ್ಲಿ ನಿಮ್ಮ ಮುಖದ ವರ್ಚಸ್ಸು ತಾವು ಏನು ಅಂದುಕೊಂಡ್ರು ಹೇಗಿರಬೇಕು ಅಂದ್ಕೊಳ್ತಿರೋ ಎಲ್ಲನ ಸಭೆ ಸಮಾರಂಭಕ್ಕೆ ಹೋದರೂ ಸಹಿತ ಅಲ್ಲೂ ಸಹಿತ ನೀವು ಇರಬೇಕಾಗಿರ್ತಕ್ಕಂಥ ರೀತಿ ಇರಲಿಕ್ಕೆ ಆಗ್ತಿಲ್ಲ. ಎಲ್ಲರೂ ಸಹಿತ ನಿಮ್ಮನ್ನು ನೋಡಿ ಛೇಡಿಸಿ ಮಾತಾಡುವಂಥವ್ರು ಅಥವಾ ನಿಮ್ಮ ಮನಸ್ಸಿಗೆ ನೋವು ಕೊಡುವಂಥವ್ರು ಅಥವಾ ನಿಮ್ಮ ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದೇ ಸಾಕಷ್ಟು ಇದೆ. ಇಂತಹದ್ದನ್ನು ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಿ ನೀವು ತಂದುಕೊಳ್ಬೇಕಾದ್ರೆ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವವನ್ನೂ ಪ್ರಾರ್ಥನೆ ಮಾಡಿ ಶಕ್ತಿ ದೇವತೆಯ ದೇವಾಲಯಕ್ಕೆ ಹೋಗಿ ಬನ್ನಿ. ಈ ದಿನ ರಾಹುಕಾಲದಲ್ಲಿ ಮಂಗಳವಾರದ ರಾಹುಕಾಲದ ಸಮಯದಲ್ಲಿ ಶಕ್ತಿ ದೇವಾಲಯದಲ್ಲಿ ಒಂದಷ್ಟು ದೀಪ ಹಚ್ಚುವಂಥದ್ದು. ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರು ಈ ಸಮಯದಲ್ಲಿ ದೀಪ ಹಚ್ಚಲಿಕ್ಕೆ ಆಗದಿದ್ದರು ನೀವು ಉದ್ಯೋಗ ಮಾಡುವ ಸಾನ್ನಿಧ್ಯಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಜೊತೆಯಲ್ಲೇ ರಾಹುಕಾಲದಲ್ಲಿ ಶಕ್ತಿ ದೇವತೆಯ ಹೆಸರನ್ನು 54 ಅಥವಾ 108 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ಎಂತಹ ಅಸಮಾಧಾನ ಇದ್ದರೂ ಎಂತಹ ಒಂದು ಅಚಾತುರ್ಯಗಳಾಗುವಂಥದ್ದಿದ್ರೂ ಖಂಡಿತ ದೂರ ಮಾಡ್ಕೋಬೋದು. ಮನುಷ್ಯ ತಾನು ಎಲ್ಲಿರ್ತಾನೋ ಯಾವ ಸಾನ್ನಿಧ್ಯದಲ್ಲಿರ್ತಾನೋ ತಾನು ವೃತ್ತಿ ಧರ್ಮ ತನ್ನ ಕಾಯಕ ಎಂಥದ್ದೇ ಕೆಲಸ ಆಗಿರಲಿ ವೃತ್ತಿ ಧರ್ಮ ಯಾವುದೇ ಮಾಡ್ತಿದ್ರು ಸಹಿತ ತನ್ನ ಶ್ರದ್ಧಾಭಕ್ತಿಯ ಮನಸ್ಸಲ್ಲಿ ಒಂದಷ್ಟು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಅಂತಹ ಸಾಧ್ಯವನ್ನು ಸಾಧ್ಯಪಡಿಸ್ಕೋಬೇಕಾದ್ರೆ ಇವತ್ತು ರಾಹುಕಾಲದಲ್ಲಿ ದೇವಿನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಷ್ಟೇ ಬಾಕಿ ಇದೆ. ಮತ್ತೆ ತಿಳಿಸ್ಕೊಡ್ತಾರೆ ಗುರುಶರು ಮುಂದಿನ ಭಾಗದಲ್ಲಿ ಕಾಯ್ತಾರಿ. ಬರೀ ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಯಶಸ್ವಿನಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ನೀವು? ನೆಲಮಂಗಲದಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಇದು ಹೋದ್ ತಿಂಗಳು ಫೋನ್ ಮಾಡಿದ್ದೆ ನಾನು ನಿಮ್ಗೆ. ಅದು ವರ ಬರುತ್ತೆ, ಅದೇ ನಮ್ಮ ಅಜ್ಜಿ ತೀರೋಗಿದ್ರು 3 ತಿಂಗಳು ಆಯ್ತು ಅಂತ ಹೇಳಿದ್ನಲ್ಲ ಗುರುಜಿ. ನವೆಂಬರ್ ಡಿಸೆಂಬರ್ ಒಳಗಡೆ ಆಗತ್ತೆ ಅಂತ ಹೇಳಿದ್ರಿ. ವರ ಬರುತ್ತೆ, ಏನು ಆನ್ಸರ್ ಮಾಡಲ್ಲ, ಆಗತ್ತೆ ಅಂತಾರೆ. ಮತ್ತೆ ಅದು ಜಾತಕ ಕೂಡ್ ಬರಲ್ಲ. ಅವ್ರಿಗೆ ಇಷ್ಟ ಆಗಿರುತ್ತೆ, ನಮ್ಗೆ ಇಷ್ಟ ಆಗಿರುತ್ತೆ, ಮತ್ತೆ ಜಾತಕ ಹೊಂದಾಣಿಕೆ ಬರಲ್ಲ. ಏನಾದ್ರೂ ಒಂದ್ ಕಾರಣ ಹೇಳ್ಬಿಡ್ತಾರೆ ಗುರುಜಿ. ನಿನ್ನೆ ಒಂದ್ ಬಂದಿತ್ತು, ಅವ್ರ ಕಡೆ ಎಲ್ಲಾನು ಚೆನ್ನಾಗಿದೆ, ನಮ್ ಕಡೆ ಅಂದ್ರೆ ಅವ್ರಿಗೆ ಆಸ್ತಿ ಏನಿಲ್ಲ, ಒಳ್ಳೆ ಹುಡ್ಗ ಅಂತಾರೆ. ಮತ್ತೆ ನೋಡಿದ್ರೆ ಏನಾದ್ರೂ ಒಂದು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ ಗುರುಜಿ. ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ ಗುರುಜಿ. ಈ ಹಿಂದೆ ನಾನೇನು ಹೇಳಿದೆಮ್ಮ? ಅದೇ ಏನು ಇದು ಏನು ಬೇಡ ನಿಮಗೆ, ಪೂಜೆ ಏನು ಬೇಡ, ಅಜ್ಜಿದ್ ಇಷ್ಟು ಸೇವೆ ಮಾಡಿದೀರಾ ಅಷ್ಟೇ ಸಾರ್ಥಕ ಸಾಕು ನಿಮಗೆ ಅಂತ ಹೇಳಿದ್ರಿ. ಆಮೇಲೆ ನವೆಂಬರ್ ಡಿಸೆಂಬರ್ ಒಳಗಡೆ ಆಗತ್ತೆ ಅಂತ ಹೇಳಿದ್ರಿ ಗುರುಜಿ. ಇದು ಯಾವ ತಿಂಗಳು ತಾಯಿ? ಇದು ಈಗ ಅಕ್ಟೋಬರ್ ಗುರುಜಿ. ಅದಕ್ಕೆ ನಾಳೆ ಒಂದ್ ವರ ಬರೋದೈತೆ ಗುರುಜಿ. ಬರ್ಲಿ, ನವೆಂಬರ್ ಡಿಸೆಂಬರ್ ಇದೆಯಲ್ಲ ಗುರುಜಿ, ಸಾಮಾನ್ಯ ಜ್ಯೋತಿಷ್ಯ ಇದೆಯಲ್ಲಮ್ಮ, ಹೌದು ಇದು ಗುರುಜಿ. ನೀನು ಕೇಳುವಂತಹ ಆ ಶುಭ ಮುಹೂರ್ತಕ್ಕೆ ಸಂಬಂಧಪಟ್ಟಂತ ರೀತಿ ಭವಿಷ್ಯತ್ತು ನೋಡಿರ್ತೀವಿ ನಾವು. ಹಾಗಾಗಿ ಈಗ ನವೆಂಬರ್ ಡಿಸೆಂಬರ್ ಅಂತ ನಾನು ಹೇಳಿದ್ದೀನಿ. ನಿನ್ನೆ ಒಂದು ವರ ಬಂದಿದೆ, ನಾಳೆ ಒಂದು ಬರುತ್ತೆ ಅಂತ ಹೇಳ್ತಾ ಇದ್ಯಾ. ಹೀಗೆ ಈಗ ವರಗಳು ಬರುವಂತಹದ್ದು ಸ್ಪೀಡ್ ಆಗಿದೆ. ಬಹುಶಃ ನೀನು ನನ್ನ ಮುಂದೆ ಈ ಪ್ರಶ್ನೆ ಇಡೋದಕ್ಕೂ ಮುನ್ನ ಹೇಗಿತ್ತು, ಪ್ರಶ್ನೆ ಇಟ್ಟು ನಾನು ಪ್ರಶ್ನೆ ಹೇಳಿದ ನಂತರ ಹೇಗಿದೆ, ಈಗ ವರಗಳು ಬರ್ತಾ ಇರತಕ್ಕಂಥದ್ದು ಬಹಳ ವೇಗವಾಗಿದೆ ಅಲ್ವಾ? ಹೌದು ಗುರುಜಿ. ಈಗ ಬರೋದ್ರೊಳಗೆ ಯಾವುದೊಂದು ಸುಂದರವಾಗಿರ್ತಕ್ಕಂಥದ್ದು, ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೆ ಪರಿವಾರದಲ್ಲಿ ಇರ್ತಕ್ಕಂಥದ್ದು, ನಿನ್ನ ಕುಟುಂಬಕ್ಕೆ ಯೋಗ್ಯವಾಗಿ ಆಗುವಂತಹದ್ದು ಯಾವುದಿದೆ ಅದು ಸೆಟ್ ಆಗ್ಲಿಕ್ಕೆ ಇನ್ನು ಸ್ವಲ್ಪ ಸಮಯ ತಗೊಳುತ್ತೆ. ಆದ್ರೂ ನಾನು ಏನ್ ನಿಂಗೆ ಡೇಟ್ ಕೊಟ್ಟಿದ್ದೀನೋ ಆ ಡೇಟ್ ಅಲ್ಲಿ ಖಂಡಿತ ನಿನ್ ಕೆಲಸ ಆಗುತ್ತೆ. ಈಗಲೂ ಹೇಳ್ತಿದ್ದೀನಿ. ಯಾವ ಕಡೆಯಿಂದ ಬರ್ಬೋದು ಅಂತ ಏನಾದ್ರು ಒಂದಿದ್ಯಾ ಗುರುಜಿ? ಅಂದ್ರೆ ಆ ಡೈರೆಕ್ಷನ್ ಅಲ್ಲೇ ಕೂತ್ಕೊಂಡ್ ಬಿಡ್ತೀಯ, ಫಿಕ್ಸ್ ಮಾಡ್ಕೊಂಡು ನೀನು ಅಂತ ಹಂಗಂತ ಅಲ್ಲ ಗುರುಜಿ. ಇನ್ ದ ಡೈರೆಕ್ಷನ್ ಅಂತ ಅಂದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಒಬ್ರೊಬ್ರು ಈಗ ನನ್ನ ಹೆಸರು ಪ್ರಕಾರ ನಂದು ಮೂಲ ನಕ್ಷತ್ರ 3ನೇ ಪಾದ ಇದೆ ಗುರುಜಿ. ಮೂಲ ನಕ್ಷತ್ರ ಇದೆ, ಮೂಲ ನಕ್ಷತ್ರ ಇದೆ, ಬೇಡ ಬೇಡ ಅಂತ ಒಬ್ರೊಬ್ರು ಹಿಂದೆ ಹೊಡಿತಾರೆ ಗುರುಜಿ. ಸಡನ್ ಆಗಿ ನಕ್ಷತ್ರ ಚೇಂಜ್ ಮಾಡ್ಕೋಬೋದಮ್ಮ. ಅದೇನಂತ ಇವಾಗ ಸರ್ಕಾರದಲ್ಲಿ ಒಂದು ಏನಾದ್ರು ಒಂದು ಬಾಂಡ್ ಪೇಪರ್ ಮೇಲೆ ಬರ್ಸಿ ಚೇಂಜ್ ಮಾಡ್ಕೊಂಬಿಟ್ರೆ ಆಗಲ್ವಾ? ಆ ತರ ನಕ್ಷತ್ರ ಚೇಂಜ್ ಮಾಡ್ಕೋಬೋದಾ? ಮಾಡಕ್ ಆಗಲ್ಲ ಗುರುಜಿ. ಮತ್ತೆ ಯಾಕಮ್ಮ ಈ ತಲೆನೋವು? ಅಲ್ಲ, ಈಗ ಅಕಸ್ಮಾತ್ ನಮ್ಗೆ ಸೆಟ್ ಆದಾಗ ಲಾಸ್ಟ್ ಅಲ್ಲಿ ನಕ್ಷತ್ರ ನೋಡ್ತಾರೆ. ನಕ್ಷತ್ರ ನೋಡಿದ ತಕ್ಷಣನೇ ಈಗ ಮೂಲ ನಕ್ಷತ್ರ ಇದೆ, 3ನೇ ಪಾದ ಇದೆ, ನಮಗ್ ಬೇಡ, ನಕ್ಷತ್ರ ಚೇಂಜ್ ಮಾಡ್ಬೇಕು, ಇದು ಇರ್ಬೇಕು ನಮಗೆ, ಅದು ಇದು ಅಂತ ಒಂದ್ ಮಾತಾಡ್ತಾರೆ ಗುರುಜಿ. ತಾಯಿ, ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನು ಅದೃಷ್ಟವಂತ ಇದೆಯಾ? ನಿನ್ನ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ನಿನಗೆ ಈ ನಕ್ಷತ್ರ ದೋಷ ಬರೋದಿಲ್ಲ. ನಮಗೆ ಭಗವಂತ ಕೊಡೋ ಕಾಲಕ್ಕೆ ಕೊಟ್ಟಾಗ ಎಲ್ಲವೂ ಲಾಭವೇ. ಹಾಗೆ ಸಮಯ ಸರಿದಿದ್ದಾಗ ಇಂಥವೆಲ್ಲವೂ ಸಹಿತ ಎಡವಟ್ಟು ಆಗ್ತಾ ಇರತ್ತೆ. ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಈಗ ನಿನಗೆ ಗುರುಬಲ ಬಂದಿದೆ. ಇಂತಹ ಸಮಯದಲ್ಲಿ ನೀನು ರಾಶಿ ನಕ್ಷತ್ರದ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ನಮ್ ತಲೆ ಅಲ್ಲ ಗುರುಜಿ, ಹಿಂಗಿರ್ತಾರೆ, ಹಿಂಗಿಲ್ಲ, ಹಿಂಗ್ ಅಂತಾರಲ್ಲ ಗುರುಜಿ. ಅದೇ ಒಂದ್ ಸ್ವಲ್ಪ ಮನ್ಸಿಗೆ ಬೇಜಾರಾದಂಗ ಆಗ್ಬಿಡುತ್ತೆ ಗುರುಜಿ. ನೋಡಮ್ಮ,
ಈ ನವರಸಗಳನ್ನು ಹುಳಿ ಉಪ್ಪು ಖಾರ ತಿನ್ನೋ ದೇಹಕ್ಕೆ ಇವೆಲ್ಲ ಬಂದು ಹೋದ್ರೇ ಲಕ್ಷಣ. ಎಲ್ಲವೂ ಸಹಿತ ನಾವು ಅಂದ್ಕೊಂಡಾಗೆ ನನ್ನ ಕಣ್ಣೆದ್ರುಗನೆ ಬಂದು ಕೂತ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ನಾನು ಕಷ್ಟ ಬಿದ್ದು ಯಾಕಮ್ಮ ಇಲ್ಲಿ ಬಂದು ಕೂತ್ಕೋಬೇಕಾಗಿತ್ತು ಅಲ್ವಾ? ನಮ್ಮ ಶ್ರಮ ಪಡಬೇಕು, ನಮ್ಮ ಪ್ರತಿನಿತ್ಯದ ಕಾಯಕಕ್ಕೆ ಲೋಪಬಾರದಂತೆ ಇರಬೇಕು. ಮನುಷ್ಯರ ಗ್ರಹಗತಿಗಳಲ್ಲಿ ಯಾವಾಗ ಏನು ಲಾಭ ನಷ್ಟಗಳು ಅಂತಕ್ಕಂಥದ್ದು ಭಗವಂತ ಬರೆದಿಟ್ಟಿದ್ದಾನೆ, ಅದು ನಡಿಲೇಬೇಕು. ಹಾಗೆ ಅದನ್ನು ತಿಳ್ಕೊಳ್ಬೋದು. ಹೇಳಮ್ಮ. ಒಂದ್ ನಿಮಿಷ ಗುರುಜಿ, ನಮ್ಮ ತಾಯಿ ಮಾತಾಡ್ತಾರೆ ಗುರುಜಿ. ಒಂದು ನಿಮಿಷ ಇರು, ನಾನು ನಿನ್ನ ಹತ್ರ ಮಾತಾಡೋದಿದೆ ವಿಚಾರ. ನೀನು ಹೇಳ್ದಲ್ಲ ದಿಕ್ಕು ಅಂತ, ಯಾವ ದಿಕ್ಕು ಅಂತ, ಇದು ಯಾವ ದಿಕ್ಕು ಅನ್ನೋದನ್ನು ನೀನು ಕೇಳಿದಂಥ ಒಂದು ಪ್ರಶ್ನೆ, ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಉಪಯುಕ್ತವಾದಂಥ ಒಂದು ವಿಚಾರ ಇಲ್ಲಿದೆ. ಯಾರೂ ಸಹಿತ ಇಂತಹದ್ದೇ ದಿಕ್ಕಿನಿಂದ ಬರ್ತಕ್ಕಂಥದ್ದು ಅಂದ್ರೆ ಆ ದಿಕ್ಕನ್ನು ಅದೇ ಡೈರೆಕ್ಷನಲ್ಲಿ ಬರ್ತಕ್ಕಂಥದ್ದಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋ. ಅಥವಾ ಇಂಥ ದಿಕ್ಕು ಇಂಥದ್ದೇ ಅಂದರೆ ಅದು ಸ್ಪಷ್ಟವಾಗಿ ಸ್ಫುಟ ಕಟ್ಟದಾಗಿ ಹೇಳುವಂಥದ್ದಾದ್ರೆ ಅದರದೇ ಆದಂಥ ಚೌಕಟ್ಟಲ್ಲಿ ಕೂತು ನಾವು ಪ್ರಶ್ನೆ ಮಾತಾಡಬೇಕಾಗತ್ತೆ. ಆದರೆ ಇಂಥ ದಿಕ್ಕು ಅನ್ನೋದಕ್ಕಿಂತ ಒಂದು ಒಳ್ಳೆ ಕುಟುಂಬದಿಂದ ಒಂದು ವರ ಅಂತೂ ಸದ್ಯದಲ್ಲೇ ಬರುತ್ತೆ, ನಾನು ಕೊಟ್ಟಂಥ ಸಮಯದಲ್ಲೇ ಬರುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ನೀನು ಕೇಳೋದಕ್ಕೆ ಮುನ್ನ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನು ನೀನು ಸತ್ಯಾಸತ್ಯತೆಗಳು ಹೇಳ್ತಾ ಇದೆಯಾ. ಇದಿಷ್ಟೇ ಅಲ್ಲ, ಎಡಗಡೆ ನಿನ್ನ ಮೊಣಕಾಲಿನ ತೊಡೆಯ ತಳಭಾಗ, ಮೊಣಕಾಲಿನ ಮೇಲ್ಭಾಗದಲ್ಲಿ ನೀವು ಹುಟ್ಟು ಮಚ್ಚೆ ಸಹಿತ ಆಧಾರ ಇದೆ, ಗೊತ್ತಮ್ಮ? ಹೌದು ಗುರುಜಿ, ಇದೆ ಗುರುಜಿ. ಫಸ್ಟ್ ಟೈಮ್ ಹಂಗೆ ಹೇಳಿದ್ರಿ, ನಾನು ನೋಡ್ಕೊಂಡಿರ್ಲಿಲ್ಲ, ಆಮೇಲೆ ನೋಡ್ಕೊಂಡೆ ಇದೆ ಅಂತ ಗೊತ್ತಾಯ್ತು ಗುರುಜಿ. ಮತ್ತೆ ಇಷ್ಟೆಲ್ಲ ಸ್ಪಷ್ಟವಾಗಿ ನಿನ್ನ ಭವಿಷ್ಯತ್ ಇರಬೇಕಾದ್ರೆ ನೀನು ಆತರ ಪಡಬೇಡ. ನೀನು ನಂಬಿರ್ತಕ್ಕಂಥ ದೇವರು, ನೀನು ಮಾಡಿರ್ತಕ್ಕಂಥ ನಿಮ್ಮ ಅಜ್ಜಿ ಸೇವೆ, ಅದಕ್ಕಿಂತ ಹೆಚ್ಚಿನಾಗಿ ಕಾಯಕವೇ ಕೈಲಾಸ. ನೀನು ಮಾಡೋದ್ರಲ್ಲೇ ದೇವ್ರನ್ನ ತೃಪ್ತಿಯಾಗಿ ದರ್ಶನ ಮಾಡು, ಖಂಡಿತ ನಿನ್ನ ಕೆಲಸ ಆಗುತ್ತೆ. ಒಳ್ಳೇದಾಗಲಿ ತಾಯಿ. ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು, ಗುರುಜಿಯವರ ಅಭಿಮಾನಿಗಳು ಆಗಮಿಸಿದ್ದಾರೆ. ಬೆಂಗಳೂರಿನ ಬಾಣಸ್ವಾಡಿಯಿಂದ ಕಲಾವಿದರಾದಂತಹ ಪ್ರಸನ್ನ ಅವರು ಮತ್ತು ಅವರ ತಾಯಿ ರವಿಕಲಾ ಅವರು ಗುರುಜಿಯವರಿಗೆ ಒಂದು ಉಡುಗೊರೆಯನ್ನು ತಂದಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ನಮಸ್ತೆ ಪ್ರಸನ್ನಾಜಿ, ಏನು ತಂದಿದ್ದೀರಿ? ಕೊಡಿ. ನಾನು ನಿಮ್ಮದು ಮಾಡಿದ್ದೀನಿ. ಮಾತಾಡಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಗೆ ಕೋಟಿ ನಮಸ್ಕಾರಗಳು. ನಾನು ನಿಮ್ಮದು ಸ್ಕೆಚ್ ಮಾಡಿದ್ದೀನಿ, ನೀವು ಅದನ್ನು ಓಪನ್ ಮಾಡಿ ನೋಡಬೇಕಂತ ವಿನಂತಿ. ತುಂಬ ಸಂತೋಷ. ಇರಿ, ಅದು ಓಪನ್ ಮಾಡಿಸೋದಕ್ಕೂ ಮುನ್ನ ತಮ್ಮ ಉದ್ಯೋಗ, ತಮಗೆ ಯಾಕೆ ನನ್ನ ಫೋಟೋ ಬಿಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು ಅದನ್ನು ಹೇಳಿ. ಮೈಕ್ ಹತ್ತಿರ ಇಟ್ಕೊಂಡು. ನಾನು ಯಾವಾಗಲೂ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಅಮ್ಮಂಗೆ ಹೇಳ್ತಾ ಇದ್ದೆ ನಾನು, ಅಮ್ಮ ಇವ್ರಿಗೂ ಒಂದು ನಾನು ಸ್ಕೆಚ್ ಮಾಡಿಕೊಡ್ಬೇಕು ಅಂತ ಇತ್ತು ಅಂತೇಳಿ. ಹಾಗೆ ಅಮ್ಮನ ಫ್ರೆಂಡ್ ಒಬ್ಬರು ಇದ್ದರು, ಅವರು ಇಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರ ಮೂಲಕ ಇದಾಗುತ್ತೆ ಅಂತ ಅಮ್ಮ ಹೇಳಿದರು. ಅದಕ್ಕೆ ನಿಮ್ಮದೊಂದು ಫೋಟೋನ ಬರೆದಿರ್ತಕ್ಕಂಥ ಫೋಟೋ ಹೇಗಾದರೂ ನನ್ನ ಕೈ ಸೇರುತ್ತೆ. ಯಾಕೆ ನನ್ನ ಭಾವಚಿತ್ರ ಬರೆದ ಮೇಲೆ ಅದು ನನ್ನ ಕೈ ಸೇರಲೇಬೇಕು, ಸೇರುತ್ತೆ. ಯಾವುದೋ ಕಾರ್ಯಕ್ರಮದಲ್ಲಾದರೂ ಎಲ್ಲೋ ಒಂದು ಕಡೆ ಸಿಗ್ಬೋದಾಗಿತ್ತು, ಅಥವಾ ಇಲ್ಲಿಗೆ ಬಂದು ಕೊಡೋದು ಅದು ಮುಂದಿನ ಕತೆ. ನಿಮ್ಮ ಮೂಲತಃ ವಿದ್ಯಾಭ್ಯಾಸ ಏನು, ಜೊತೆಗೆ ತಮ್ಮ ವೃತ್ತಿ ಧರ್ಮ ಆದರೂ ಏನು? ನಾನು ಆ್ಯಕ್ಚುಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ನಾನು ಇವಾಗ BL ಅಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ದೀನಿ, ಗ್ರ್ಯಾಜುಯೇಟ್ ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ನನ್ನದು ಪ್ರವೃತ್ತಿಯಾಗಿ ಅಂದರೆ ಹಾಬಿಯಾಗಿ ಸ್ಕೆಚಸ್ಸು, ಆಮೇಲೆ ಪೆನ್ಸಿಲ್ ಆರ್ಟ್ಸು, ಪೇಂಟಿಂಗ್ಸ್ ಎಲ್ಲ ಮಾಡ್ತಾಯಿದ್ದೆ. ಸೊ ಆ ಥರ ಎಲ್ಲ ದೊಡ್ಡ ಗಣ್ಯ ವ್ಯಕ್ತಿಯವ್ರದ್ದು ಸ್ಕೆಚಸ್ ಮಾಡಿದ್ದೀನಿ. ಸೊ ಆದರೆ ನಂದೊಂದು ಬೇಡಿಕೆ ಇದೆ. ಹಾಂ ಹೇಳಿ ಸರ್. ನೀವು ನನ್ನ ಫೋಟೋನ ಸ್ಕೆಚ್ ಮಾಡಿದ್ದೀರಿ, ದೊಡ್ಡ ಗಣ್ಯ ವ್ಯಕ್ತಿಗಳ ಫೋಟೋನ ಬಿಡಿಸ್ತಾ ಇದ್ದೀರಿ. ಆದರೆ ನಾನು ನಿಮಗೊಂದು ಮಾತು ಹೇಳ್ತೇನೆ, ಅನ್ಯತಾ ಭಾವಿಸ್ತೀರಾ? ನಿಮಗೆ ನಿಮ್ಮ ಈ ಒಂದು ಜನ್ಮಕ್ಕೆ ಕಾರಣೀಕರ್ತರಾದಂತಹ ನಿಮ್ಮ ತಂದೆ ತಾಯಿ ಫೋಟೋ ಒಂದ್ಸತಿ ಬಿಡಿಸಿದ್ದೀರಾ? ಹಾಂ ಬಿಡಿಸಿದ್ದೀನಿ, ಬಿಡಿಸಿ ಕೊಟ್ಟಿದ್ದೀನಿ ಅವ್ರಿಗೆ. ಅದು ನೀವು ಫಸ್ಟು ಅದನ್ನು ಕೊಟ್ಬಿಟ್ರೆ, ಅವರು ತೃಪ್ತಿಪಟ್ಟರೆ ಇನ್ನೆಲ್ಲರನ್ನೂ ತೃಪ್ತಿಪಡಿಸಿದಾಗೆ. ಈ ಸೃಷ್ಟಿನಲ್ಲಿ ತಂದೆ ತಾಯಿ ಋಣ ಹರಿಸ್ಲಿಕ್ಕಂತೂ ಆಗಲ್ಲ. ಆದರೆ ಇಷ್ಟು ವಿದ್ಯೆ, ಇಷ್ಟು ಜ್ಞಾನ, ಯಾಕೆಂದರೆ ಈ ಕೈ ಕೆಲಸ, ಈ ಚಿತ್ರ ಬರೆಯೋದಿದೆಯಲ್ಲ, ಇದು ಸಾಮಾನ್ಯವಾದಂತಹ ವಿದ್ಯೆ ಅಲ್ಲ. ಈ ಜ್ಞಾನ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಬಹುಶಃ ಇದನ್ನು, ಈ ಜ್ಞಾನ ಸಿಗಬೇಕಾದ್ರೆ ಬಹಳ ಅಪರೂಪ. ಇದೊಂದು ಸಾಧನೆ ಇದು. ಮತ್ತು ಈ ಸಾಧನೆ ನಾನು ಮಾಡ್ತೀನಿ ಅಂದರೆ ಖಂಡಿತ ನಾನು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಈ ಚಿತ್ರವನ್ನು, ಈ ಕಲೆಯನ್ನು, ಒಂದು ವಿಗ್ರಹವನ್ನು ಮಾಡುವಂತಹ ಕೈಂಕರ್ಯ ಅದು ಭಗವತ್ ಸಂಕಲ್ಪ ಆಗಿರಬೇಕು. ಭಗವಂತ ಆ ಕೈಗೆ ಆ ಕೆಲಸ ಕೊಟ್ಟಿರಬೇಕು, ಆ ಜ್ಞಾನ ಬರಬೇಕು. ಯಾಕೆಂದರೆ ಕಣ್ಣು ಮುಂದೆ ಚಿತ್ರ ಬಂದಾಗ ಆನಂದ್ ಗುರೂಜಿಯವ್ರನ್ನ ಕಣ್ಣು ಮುಂದೆ ಜ್ಞಾಪಿಸ್ಕೊಂಡು ಅವ್ರು ಹೀಗಿದ್ದಾರೆ, ಹೀಗೆ ಬರಿಬೇಕು, ಅವರ ಮೂಗು ಕಣ್ಣು ಹೀಗಿರ್ಬೋದು ಅಂತ ಅಂದುಕೊಂಡ್ರೆ ಅದನ್ನು ಬರಲಿಕ್ಕೆ ಆಗೋದಿಲ್ಲ. ಅದನ್ನು ಮನಸ್ಸಲ್ಲಿ ತಂದುಕೊಂಡು ಸಂಪೂರ್ಣವಾಗಿ ಬರೆಯೋ ಕೈಗಳಲ್ಲಿ ಆ ಮುಖ ಗೊತ್ತಾಗಬೇಕು. ಇದು ಬರಬೇಕಾದ್ರೆ ಅದು ಭಗವಂತನ ಕೃಪೆ ಆಗಿರಬೇಕು. ಒಳ್ಳೆಯದಾಗಲಿ, ತುಂಬ ಸಂತೋಷ. ನಿಮ್ಮ ವಿದ್ಯೆಗೂ ನಿಮ್ಮ ಉದ್ಯೋಗಕ್ಕೂ ಇದು ಸಂಬಂಧವಿಲ್ಲದಂಥದ್ದು, ಆದರೂ ಇದನ್ನು ಪ್ರವೃತ್ತಿ ತೊಗೊಂಡಿದ್ದೀರಿ. ಇನ್ನೂ ಒಳ್ಳೆಯ ಯಶಸ್ಸಾಗಲಿ. ಕೊಡಿ, ಈಗ ಅದನ್ನು ಓಪನ್ ಮಾಡೋಣ. ಭಗವತಿ ರಾಜರಾಜೇಶ್ವರಿ, ಎಲ್ಲೆಲ್ಲಿ ನನ್ನ ಅಭಿಮಾನಿ ದೇವರುಗಳಿದ್ದಾರೋ, ನನಗೆ ಗೊತ್ತಿಲ್ಲದಂಥ ರೀತಿ ಎಲ್ಲೆಲ್ಲಿ ನನ್ನ ಆತ್ಮೀಯರಿದ್ದಾರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಭಗವತಿ ರಾಜರಾಜೇಶ್ವರಿ, ಬಹುಶಃ ನೀವು ಬರೆದಿರುವ ಈ ಫೋಟೋ ಇವತ್ತು ನಮ್ಮ ತಾಯಿ ಫೋಟೋನ ಇದು ಓಪನ್ ಮಾಡೋದು ನಮ್ಮ ತಾಯಿ ಪ್ರತಿ ದಿವಸ ನನ್ನ ಕಾರ್ಯಕ್ರಮ ನೋಡ್ತಾ ಕೂತ್ಕೋತಾರೆ.
ಅವ್ರು ಸಂತೋಷ ಪಡ್ತಾರೆ, ನನ್ನ ಮಗನ ಫೋಟೋ ಬರ್ಕೊಂಬಂದಿರಲ್ಲ. ಓಹೋ, ತುಂಬ ಚೆನ್ನಾಗಿ ಬರೆದಿದ್ರಿ. ಎಲ್ಲರೂ ನಾನು ರುದ್ರಾಕ್ಷಿ ತುಂಬ ಚೆನ್ನಾಗಿ ಕಾಪಿ ಮಾಡ್ತೀನಿ. ರುದ್ರಾಕ್ಷಿ ಸರ ನನ್ನ ದರ್ಪಣಾಂಜನ. ಆದರೆ ಇವತ್ತು ನನ್ನ ದರ್ಪಣಾಂಜನ ಮನೆಯಲ್ಲಿದೆ, ಆದರೆ ಇಲ್ಲಿ ನನ್ನ ಕೈಯಲ್ಲಿದೆ. ಇನ್ಫಿನಿಟಿ ಆರ್ಟ್ ಸ್ಟುಡಿಯೋ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ತುಂಬ ಸಂತೋಷ ಆಯಿತು. ಫೋಟೋ ತೆಗೆಯುವಂತಹ ಟೆಕ್ನಾಲಜಿಗಿನ್ನ ಕೈಯಲ್ಲಿ ಬರೆಯುವಂತಹ ಗುಣ ಇದೆಯಲ್ಲ, ಇದು ಬಹಳ ಕಷ್ಟ. ಇದನ್ನು ನೀವು ಮಾಡಿದ್ದೀರಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ನಿಮಗೆ ಇನ್ನೂ ಒಳ್ಳೆಯ ಯಶಸ್ಸಾಗಲಿ. ನಿಮ್ಮ ಈ ಒಂದು ಕೆಲಸ, ಈ ಒಂದು ಕಾರ್ಯ ಇನ್ನೂ ಚೆನ್ನಾಗಿ ನಡೀಲಿ. ಅದಕ್ಕಾಗಿ ನನ್ನ ಮುಂದೆ ಇರುವಂತಹದ್ದು ನಿಮ್ಮೊಂದು ಗಿಫ್ಟ್ ಅಂತ ಏನಂದರೆ ಲಲಿತಾ ಸಹಸ್ರನಾಮ. ಮೊನ್ನೆ ಒಬ್ಬರು ತಂದು ಕೊಟ್ಟರು ನನಗೆ. ಈ ಗ್ರಂಥವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಇದನ್ನು ಪ್ರತಿನಿತ್ಯ ಇದರಲ್ಲಿರ್ತಕ್ಕಂಥ ಒಂದು ಶ್ಲೋಕವನ್ನು ನೀವು ಓದಿ. ಇದರಿಂದ ನಿಮ್ಮ ಜೀವನ ಸಾಕಷ್ಟು ಪರಿವರ್ತನೆ ಆಗಲಿ, ಒಳ್ಳೆಯ ಯಶಸ್ಸಾಗಲಿ. ನಿಮ್ಮ ತಂದೆ ತಾಯಿ ಆಶೀರ್ವಾದ ಸದಾ ನಿಮಗಿರಲಿ. ಒಳ್ಳೆಯದಾಗಲಿ, ಒಳ್ಳೆಯದು. ನನ್ನ ರೂಮಲ್ಲೆಲ್ಲ ನನ್ನ ಹತ್ರನೇ ಇರುತ್ತೆ. ಇದು ಯಾವ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಮ್ಮ, ಒಳ್ಳೆಯ ತಾಯಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಈಗ ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸಾಕಷ್ಟು ಗಮನ ಹರಿಸಬೇಕು. ಇವತ್ತು ಸಾಧ್ಯವಾದಷ್ಟು ಯಾರೊಬ್ಬರಿಂದಿಗೆ ಮಾತಾಡಬೇಕಾದ್ರೂ, ಯಾವ ಕೆಲಸದ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ, ಯಾವ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರು ನಿಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಹೊಡೆದೋಡಿಸಬೇಕಾದ್ರೆ ಸಾಧ್ಯವಾದಷ್ಟು ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡಿ. ಅದರೊಂದಿಗೆ ಶನೇಶ್ಚರ ಮಂತ್ರವನ್ನು ನಿರಂತರವೂ ಪಠನೆ ಮಾಡಿ. ಶನ್ನೋ ದೇವಿ ರವಿಷ್ಠಯಾಪೋ ಭವಂತ ಬೀದೇಂ ಶಯೋರ್ವಿಷ್ಠವಂತನಃ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವೂ ಪಠನೆ ಮಾಡೋದ್ರಿಂದ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಿಷ್ಟು ಲಾಭವನ್ನು ಕಾಣ್ತೀರಿ. ಅಸಮಾಧಾನದಿಂದ ದೂರವಾಗಿ ಶಾಂತಿ ನೆಮ್ಮದಿ ನಿಮ್ಮದಾಗಬೇಕಾದ್ರೆ ಭಗವತಿನ ಪ್ರಾರ್ಥನೆ ಮಾಡ್ತಾ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾವಿರಬೇಕು. ಜೊತೆಗೆ ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಒಂದಷ್ಟು ಲಾಭವನ್ನು ಕಂಡು ಒಂದಷ್ಟು ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿನ ಪ್ರಾರ್ಥನೆ ಮಾಡಬೇಕು. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆ ಕರೆಕ್ಟಾಗಿ ಸ್ಫುಟ ಇಟ್ಟಂಥ 12 ಗಂಟೆಗೆ ಅಭಿಜಿನ್ ಲಗ್ನ ಸೂರ್ಯ ನೆತ್ತಿ ಮೇಲಿರುವಾಗ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ತದನಂತರ ನಿಮ್ಮ ಕಾಯಕದ ಕಡೆ ಕೆಲಸದ ಕಡೆ ಗಮನ ಹರಿಸಿ ಸಾಕಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿದ್ದೀರಿ. ಸದ್ಯದಲ್ಲೇ ಗುರು ಬದಲಾವಣೆ ಆಗೋದ್ರಿಂದ ಈಗಾಗಲೇ ಪ್ರಾರಂಭದಲ್ಲೇ ಒಂದಷ್ಟು ಸಮಸ್ಯೆಗಳಿದೆ, ಒಂದಷ್ಟು ಮನಸ್ಸಿಗೆ ನೋವಿದೆ. ಇನ್ನೇನು ಕೆಲಸ ಆಗೋ ಥರನೇ ಆಗಿ ಒಂದಿಷ್ಟು ಅಸಮಾಧಾನ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಸಹಿತ ಭಾಳಷ್ಟು ಲಾಭ ಸಿಗ್ಬೋದೇನೋ ಅನ್ನೋತಕ್ಕಂಥ ಚಿಂತನೆ, ಆದರೂ ಅಲ್ಲಿ ಒಂದು ಅಸಮಾಧಾನ ಆಗ್ಬೋದು. ಹಾಗೆ ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಅರಿವಿಲ್ಲದಿರ ಮನೆ ಬಾಗಿಲು ಬರುವಂಥದ್ದು ಆಗ್ಬೋದು. ಆದರೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಕಾಲ, ಭಗವತಿಯ ಪ್ರಾರ್ಥನೆ ಮಾಡ್ತಕ್ಕಂಥ ಕಾಲ, ನಿಮಗೆ ಯಶಸ್ಸು ಸಿಗುವಂತಹ ಕಾಲ. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ರಿಂದ 6 ಗಂಟೆ 15 ನಿಮಿಷದವರೆಗೂ, 2 ಗಂಟೆಯಿಂದ 6 ಗಂಟೆ 15 ನಿಮಿಷದೊಳಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಇವತ್ತು ಸ್ಥಿತಿಗತಿಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ತೀರಿ. ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿ ಮಾತ್ರ ನಿಮ್ಮ ಮನದಾಳದ ಮಾತನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕೂ ಆಗದಿರ ಒಂದಷ್ಟು ನೋವಿನ ಸಂಗತಿಗಳನ್ನು ಇಟ್ಕೊಂಡಿರ್ತೀರಿ. ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಹಂಬಲ ನಿಮಗೆ, ಆದರೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕನೂ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಇಂತಹ ಒಂದು ಕೆಲಸಗಳನ್ನು ಸಹಿತ ನೆಮ್ಮದಿ ಕಾಣಲಿಕ್ಕೋಸ್ಕರ, ಭಗವತಿಯ ಅನುಗ್ರಹ ಪಡೀಲಿಕ್ಕೋಸ್ಕರ ಶ್ರೀ ಗುರು ಶನೇಶ್ವರರನ್ನು ಪ್ರಾರ್ಥನೆ ಮಾಡಿ, ಗುರುಗಳ ಆಸ್ಥಾನ ಇರಲಿ, ಶನೇಶ್ವರ ಮಂದಿರ ಇರಲಿ ಅಥವಾ ಹನುಮನ ಸಾನ್ನಿಧ್ಯದಲ್ಲಾದರೂ ಒಂದಿಷ್ಟು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಲಾಭವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಬೇಕು. ಸಕಲ ವಿಧವಾದಂತಹ ದುಃಖಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ನೀವು ಮಾಡಿಕೊಳ್ಳುವಂಥದ್ದು, ನೆಮ್ಮದಿಯುತವಾದಂಥ ಕಾಲವನ್ನು ನೀವು ಸಿದ್ಧಪಡಿಸ್ಕೊಳ್ಬೇಕಾದರೂ ಇವತ್ತು ಒಂದಿಷ್ಟು ಚಂಚಲತೆ ಇದೆ, ಒಂದಿಷ್ಟು ಅಸಮಾಧಾನ ಇದೆ. ಜೊತೆಗೆ ಭಗವತಿಯ ಪ್ರಾರ್ಥನೆಯನ್ನು ಸಮಂಜಸವಾಗಿ ನೀವು ಅರ್ಥ ಮಾಡ್ಕೊಂಡು ಮಾಡೋದ್ರಿಂದ, ಹಾಗೆ ಯಾರೊಬ್ಬರ ಮಾತುಗೂ ಸಹಿತ ಸ್ಪಂದಿಸುವಂಥ ಗುಣ ಆಗಬೇಕು. ಯಾಕೆಂದರೆ ಯಾರೊಬ್ಬರು ಏನೇ ವಿಚಾರ ಹೇಳಿದ್ರು ಒಂದಷ್ಟು ವಿಚಾರವನ್ನು ತಲೆಗೆ ಹಾಕ್ಕೊಳ್ತೀರಿ, ಒಂದಷ್ಟು ವಿಚಾರದಲ್ಲಿ ಮನಸ್ಸಿಗೆ ಅಸಮಾಧಾನ ತಂದುಕೊಳ್ತೀರಿ. ಇವತ್ತಿರ್ತಕ್ಕಂತಹ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ತೀರಾ, ಇರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ಮತ್ತಷ್ಟು ಅನುಕೂಲವಾಗಿ ನೀವು ಸಿದ್ಧಪಡಿಸ್ಕೊಳ್ತೀರಾ, ತೊಂದರೆ ತಂದುಕೊಳ್ತೀರಿ. ಎಲ್ಲರ ಮಾತಿಗೂ ಮನ್ನಣೆ ಮಾಡಲಿಕ್ಕಾಗೋದಿಲ್ಲ, ಎಲ್ಲರ ಮಾತನ್ನು ಆಲಿಸ್ಲಿಕ್ಕಾಗೋದಿಲ್ಲ. ಆದರೆ ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ದು ಚಿಂತನೆ ನಿಮಗೆ ಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ನಿಮ್ಮ ರಾಶಿಫಲದಲ್ಲಿ ಹಿರಿಯರ ಮಾರ್ಗದರ್ಶನವೂ ಬೇಕು. ಮನೆಯಿಂದ ಆಚೆ ಹೊರಡುವಂತಹ ಕಾಲ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ. ಉತ್ತರಕ್ಕೆ ನಿಮ್ಮ ಪ್ರಯಾಣ ಬರ್ತಕ್ಕಂಥದ್ದು ಬಹಳ ಉತ್ತಮ. ಅದರೊಂದಿಗೆ ಶಕ್ತಿ ದೇವಾಲಯದಲ್ಲಿ ದೇವಿಯ ಆಸ್ಥಾನದಲ್ಲಿ ಒಂದಿಷ್ಟು ಹೆಸರುಬೇಳೆ ಅಥವಾ ಒಂದಿಷ್ಟು ಹುರುಳಿ ಅಥವಾ ಹೆಸರು ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಒಂದು ಚಿಟಿಗೆ ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12 ಗಂಟೆ ಒಳಗಡೆ ಒಂದು ಎಳ್ನೀರು ಅಥವಾ ಏನಾದ್ರೊಂದಿಷ್ಟು ಹಾಲು ಹಣ್ಣು ಇಂತಹದ್ದನ್ನು ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಕೊಟ್ಟು ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸಕ್ಕೆ ನೀವು ಮುಂದಾದರೆ ಮತ್ತಷ್ಟು ಲಾಭವನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು ಗುರುಜರಿಂದ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ ಅವರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಮಧುರ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟೇಶ್ವರ ಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಮಧುರ ಅಂತ. ಈಗ ನನ್ನ ವಯಸ್ಸು 24. ನಾನು MCA ಓದ್ತಾ ಇದ್ದೇನೆ. ನನ್ನ ತಂದೆ ಹೆಸರು ಅಣ್ಣಪ್ಪ, ತಾಯಿ ಹೆಸರು ಮಂಜುಳಾ ಅಂತ. ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ನನ್ನ ವಿದ್ಯಾಭ್ಯಾಸ ಈಗ ಚೆನ್ನಾಗೇ ನಡೀತಾ ಇದೆ ಗುರುಜಿ. ಆದರೆ ನನಗೆ ಚಿತ್ರರಂಗದಲ್ಲಿ ಸೀರಿಯಲ್ನಲ್ಲಿ ಬೆಳಿಬೇಕು ಅಂತ ತುಂಬ ಆಸೆ ಇದೆ. ನಾನು ಈಗಾಗಲೇ 2-3 ಸಿನಿಮಾಗಳಲ್ಲಿ ನಟಿಸಿದ್ದೇನೆ, ಆದರೆ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದ್ರ ಬಗ್ಗೆ ತುಂಬ ಜ್ಯೋತಿಷಿಗಳ ಹತ್ರ ಕೇಳಿದ್ದೇನೆ, ಆದರೆ ಅವ್ರು ಯಾರು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಗುರುಜಿ. ಅವ್ರು ಹೇಳೋ ಪ್ರಕಾರ ನಾನು ಬೆಳೆಯೋದಿಲ್ಲ, ಬೆಳೆದ್ರೂ ಮುಂದಕ್ಕೆ ಜೀವನ ಚೆನ್ನಾಗಿರೋದಿಲ್ಲ, ವಿವಾಹ 2-3 ಆಗಬಹುದು, ಹೀಗೆ ಏನೇನೋ ಹೇಳ್ತಾರೆ. ನನಗೆ ತುಂಬ ಭಯ ಆಗ್ತಿದೆ. ಇದರಲ್ಲಿ ನಾನು ಮುಂದುವರಿಬೇಕೋ ಬೇಡವೋ ಅನ್ನೋದು ಒಂದು ಯೋಚನೆ ಆಗಿದೆ. ಆದರೆ ನನಗೆ ಇದರಲ್ಲಿ ಮುಂದುವರಿಬೇಕು ಅಂತ ತುಂಬ ಆಸೆ ಇದೆ. ನೀವೇನು ಹೇಳ್ತೀರಿ ಅದ್ರ ಮೇಲೆ ನನ್ನ ನಿರ್ಧಾರ ನಿಂತಿದೆ ಗುರುಜಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಅಪ್ಪ ಅಮ್ಮನಿಗೆ ತುಂಬ ಜಗಳ ಆಗ್ತಿರುತ್ತೆ. ಅಪ್ಪ ಅಮ್ಮನ ನಡುವೆ ತುಂಬ ಮನಸ್ತಾಪಗಳಿದೆ. ಹಾಗಾಗಿ ಅಪ್ಪ ನಮ್ಮ ಮನೆಗೆ ಬರೋದೇ ಇಲ್ಲ. ಅಪ್ಪನಿಗೆ ನಮ್ಮ ಅಮ್ಮನ ಕಂಡ್ರೆ ಆಗೋದಿಲ್ಲ ಗುರುಜಿ. ಅವ್ರು ನಮ್ಮ ಮನೆಗೆ ಬರಬೇಕು, ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರಬೇಕು ಅಂದರೆ ನಾನು ಏನು ಮಾಡಬೇಕು? ಒಟ್ಟಿನಲ್ಲಿ ನಮ್ಮ ಜೀವನ ತುಂಬ ನಿಗೂಢತೆಯಿಂದ ಕೂಡಿದೆ. ಇದೆಲ್ಲ ಸರಿ ಹೋಗಬೇಕು ಅಂದರೆ ಯಾವುದಾದ್ರೂ ಪೂಜೆ ವ್ರತ ಅನುಷ್ಠಾನ ಮಾಡಬೇಕಾ? ಅದೆಷ್ಟೇ ಕಷ್ಟ ಇದ್ರೂ ನಾನು ಮಾಡ್ತೀನಿ, ಹೇಳಿ ಗುರುಜಿ ಅಂತ ಹೇಳಿದ್ರು. ತಾವು ಕೇಳಿರ್ತಕ್ಕಂತಹ ಪ್ರಶ್ನೆ, ನೀವು ಕಳಿಸಿರ್ತಕ್ಕಂತಹ ನಿಮ್ಮ ಕಣ್ಣಿನ ರೇಖೆ, ಇದು ಒಂದು ಆಸೆ ಪಡ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಪ್ರತಿಯೊಂದು ವೃತ್ತಿಧರ್ಮ ಅವರವರ ಸ್ವತಂತ್ರಕ್ಕೆ ಬಿಟ್ಟಂಥ ವಿಚಾರ. ಯಾರ್ಯಾರು ಯಾವ್ಯಾವುದರಲ್ಲಿ ಬೆಳಿಬೇಕು, ಹೇಗೆ ಆಸಕ್ತಿಪೂರ್ವಕವಾಗಿರಬೇಕು, ಹೇಗೆ ತಮ್ಮ ಅಭಿವೃದ್ಧಿಯನ್ನು ಕಾಣ್ಕೋಬೇಕು ಎಂಬತಕ್ಕಂಥದ್ದು ಸಹಿತ ಅದು ಭಗವತ್ ಸಂಕಲ್ಪ. ಎಲ್ಲವೂ ಸಂತೋಷನೇ, ಒಪ್ಕೊಳ್ಳುವಂಥ ಮಾತೆ. ಆದರೆ ತಾವು ಆಯ್ಕೆ ಮಾಡ್ಕೊಳ್ತಿರ್ತಕ್ಕಂತಹ ನಿಮ್ಮ ಈ ವೃತ್ತಿಧರ್ಮವನ್ನು, ಅಂದರೆ ಚಿತ್ರರಂಗನೋ ಕಲಾವಿದರಾಗಿರಬೇಕು ಅಂತಕ್ಕಂಥದ್ದು ಖಂಡಿತ ಅದು ತಪ್ಪಲ್ಲ. ಅದು ನೀವು ಸ್ವಾಗತಿಸ್ಬೋದು, ಅದರಂತೆ ನೀವು ನಡೀಬಹುದು. ಆದರೆ ಆ ಸ್ವಾಗತಿಸಿದಾಗ ನಿಮ್ಮನ್ನು ಚಿತ್ರರಂಗ ಆಗಲಿ ಅಥವಾ ಈ ಕಲಾರಂಗ ಆಗಲಿ ಕೈ ಬಿಸಿ ನಿಮ್ಮನ್ನು ಕರೆಯುತ್ತಾ, ನೀವು ಅದರಲ್ಲಿ ಸೇವೆ ಮಾಡಬಹುದಾ ಅನ್ನೋದು ಒಂದು ಚಿಂತನೆ, ಅದೊಂದು ಯಕ್ಷ ಪ್ರಶ್ನೆ. ಯಾಕೆಂದರೆ ಇಲ್ಲಿ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಇರ್ತಕ್ಕಂಥದ್ದು, ಎಡಗಣ್ಣಿನ ರೇಖೆ ಪ್ರಕಾರ ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನಿಮ್ಮ ಕಣ್ಗಳಲ್ಲಿ ಆ ಶಕ್ತಿ ಇದೆ, ನಿಮ್ಮ ಕಣ್ಣಿನ ರೇಖೆ ಅಷ್ಟೇ ಸ್ಪಷ್ಟತೆ ಇದೆ. ಚಿತ್ರರಂಗದಲ್ಲಿ ತಾವು ಸೇವೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ, ಒಂದಷ್ಟು ವಿಚಾರಗಳು, ಒಂದಷ್ಟು ಆಲೋಚನೆಗಳು, ಇದೆಲ್ಲವೂ ಯೋಚನೆ ಮಾಡಬೇಕಾಗತ್ತೆ. ಹೆಣ್ಣು ಮಕ್ಕಳಿಗೆ ಚಿತ್ರರಂಗ ಅಂತಕ್ಕಂಥದ್ದು ಎಷ್ಟು ಬೇಕು ಬೇಡ ಎಂಬತಕ್ಕಂಥದ್ದು ಅದು ನಿಮಗೆ ಬಿಟ್ಟಂಥ ವಿಚಾರ. ಯಾಕೆಂದರೆ ಈ ವಿಚಾರವನ್ನು ನಾನು ಈ ವೇದಿಕೆಯಲ್ಲಿ ಕೂತು ಮಾತಾಡೋದು ಸಮಂಜಸ ಅಲ್ಲ. ಯಾಕೆಂದರೆ ಒಂದು ಹೆಣ್ಣು, ನಮ್ಮಲ್ಲಿ ಸಂಸ್ಕೃತಿ ಸಂಪ್ರದಾಯ ಅಂತಲೋ ಒಂದಷ್ಟು ಕಟ್ಟುಪಾಡುಗಳಿದೆ. ಹಾಗೆ ಈ ಕ್ಷಣದ ಒಂದಷ್ಟು ಕ್ಷಣಸುಖ ಅಂತ ನೀವು ನೋಡೋದಾದರೆ ಮುಂದೊಂದು ದಿವಸ ನೀವು ಕಣ್ಣೀರು ಹಾಕಬೇಕಾಗತ್ತೇನೋ ಅನ್ನೋ ಒಂದು ಚಿಂತನೆ. ಯಾಕೆಂದರೆ ನಿಮ್ಮ ಕಣ್ಣಿರೇಖೆಯಲ್ಲಿ ಯಾವುದೇ ಒಂದು ವಿಚಾರವನ್ನು ಸಹಿತ ನೀವು ಬಹಳ ಸ್ವಲ್ಪ ಆಳವಾಗಿ ತೆಗೆದುಕೊಂಡ್ರೆ ಕಣ್ಣೀರು ಹಾಕ್ತಾನೆ ಕೂತ್ಕೋತೀರಿ. ಯಾಕೆಂದರೆ
ನಿಮಗೆ ಆಸೆ ಇದೆ ನಿಜ, ನೀವು ಈ ದಾರಿ ಬರಬೇಕು ನಿಜ, ಆದರೆ ಒಂದಷ್ಟು ತ್ಯಾಗ ಮಾಡಬೇಕು. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ನಿಮ್ಮನ್ನು ನೀವು ತ್ಯಾಗಮಯವಾಗಿದ್ದರೆ, ತ್ಯಾಗ ಮಾಡಿದ್ರೆ ಮಾತ್ರ ಸಾಧ್ಯವೇ ವಿನಃ ಖಂಡಿತ ಇಲ್ಲಾಂದರೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಅಂದುಕೊಂಡಿದ್ದೀರಿ ಈ ಒಂದು ಬದುಕಲ್ಲಿ ವಿಶೇಷವಾದಂಥ ಸ್ಥಾನಮಾನ ಇದೆ, ನಿಜ ಸ್ಥಾನಮಾನ ಇದೆ, ಆದರೆ ಒಂದಷ್ಟು ಉಪವಾಸ ವನವಾಸಗಳಿದೆ. ಜೊತೆಗೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಗಂಧದ ಕಲ್ ಥರನೇ ತೆಗಿಬೇಕಾಗುತ್ತೆ. ಯಾಕೆಂದರೆ ಕಲೆ ಎಂಬತಕ್ಕಂಥದ್ದು ಸಾಮಾನ್ಯವಾದಲ್ಲ. ಕಲೆ ನಿಮ್ಮಲ್ಲಿದೆ, ಜ್ಞಾನ ನಿಮ್ಮಲ್ಲಿದೆ, ವರ್ಚಸ್ಸಿದೆ, ತೇಜಸ್ಸಿದೆ, ನಿಮ್ಮ ರೂಪಲಾವಣ್ಯ ಇದೆ, ಎಲ್ಲವೂ ಇದೆ. ಆದರೆ ಮುಂದೆ ಆ ಸಾಧಕ ಬಾಧಕಗಳನ್ನು ಸಹಿತ ನೀವು ಚಿಂತನೆ ಮಾಡಬೇಕಾಗಿದೆ. ಆ ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ಚಿಂತನೆ ಮಾಡೋದು ಬಹಳ ಉತ್ತಮ. ಹೇಗೆ ಅಂದರೆ, ಪ್ರತ್ಯಕ್ಷವಾಗಿ ನೀವು ನೋಡ್ತಿದ್ದೀರಿ ನಿಮ್ಮ ವಾಸ್ತುಗೃಹದಲ್ಲಿ ನಿಮ್ಮ ತಂದೆ ತಾಯಿ ಇರ್ತಕ್ಕಂಥ ಪರಿಸ್ಥಿತಿ. ಪ್ರತ್ಯಕ್ಷವಾಗಿ ನೀವೇ ಹೇಳ್ಕೊಂಡಿದ್ದೀರಿ ನಿಮ್ಮ ತಂದೆ ತಾಯಿ ಪರಿಸ್ಥಿತಿ ಹೇಗಿದೆ, ತಂದೆ ಅಮ್ಮನ ಹತ್ರ ಹೇಗಿದ್ದಾರೆ, ಅಮ್ಮ ತಂದೆ ಹತ್ರ ಹೇಗಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ, ಅವರ ಬದುಕು ಹೇಗೆ ನಡೀತಿದೆ. ನಾಳೆ ನೀವೊಂದು ಹೆಣ್ಣು ಮಗಳು, ನೀವು ಇನ್ನೊಬ್ಬರ ಮನೆ ದೀಪ ಅಂಟಿಸ್ಬೇಕಾಗಿರೋ ಮಗು, ನಾಳೆ ದಿವಸ ನಿಮ್ಮ ಬದುಕು ಹೇಗಿದ್ದರೆ ಹೇಗೆ ಸರಿಪಡಿಸ್ಕೋಬೋದು. ವಿದ್ಯೆ ಜ್ಞಾನ ಇದಿದ್ದರೆ ಸಾಲದು ತಾಯಿ. ನಮ್ಮ ನಡವಳಿಕೆಗಳು, ನಮ್ಮಲ್ಲಿ ಮುಂದೆ ಆಗುವಂಥದ್ದು, ಮುಂದೆ ಹೇಗಿರಬೇಕು. ಯಾಕೆಂದರೆ ನಮ್ಮಲ್ಲಿ ನಮ್ಮದೇ ಆದಂಥ ಶಕ್ತಿ ಇದ್ದು, ಪೌಷ್ಟಿಕವಾದಂಥ ಅಂಶ ಇದ್ದು, ಅಥವಾ ನಮ್ಮ ಪರಿಸ್ಥಿತಿ ಪರವಾಗಿಲ್ಲಪ್ಪ, ನಮ್ಮ ಸ್ಥಿತಿಗತಿಗಳು ಪರವಾಗಿಲ್ಲ ಅಂದರೆ ಒಂದು ಹೆಜ್ಜೆ ಮುಂದೆ ಹಾಕೋದ್ರಲ್ಲಿ ತಪ್ಪಿಲ್ಲ. ಅಥವಾ ನೀವು ಈ ರಂಗದಲ್ಲಿ ಎಷ್ಟು ಚೆನ್ನಾಗಿ ಬೆಳಿಬೋದು, ಆ ಬೆಳಿಲಿಕ್ಕೆ ಎಷ್ಟು ಅವಕಾಶ ಸಿಗುತ್ತೆ, ಆ ಅವಕಾಶ ಕೊಡುವಂತಹ ಪುಣ್ಯಾತ್ಮರು ನಿಮ್ಮನ್ನು ಹೇಗೆ ಬರಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಸಹಿತ ಭಾಳ ಚಿಂತನೆ ಬೇಕಾದ. ಯಾಕೆಂದರೆ ನಾನು ಈ ವೇದಿಕೆಯಲ್ಲಿ ಕೂತು ಇದೆಲ್ಲವನ್ನು ಸಹಿತ ನಾನು ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ನೋಡಮ್ಮ, ಎಲ್ಲಿ ನಿನ್ನ ಆಸೆ ಮೇಲೆ, ನಿನ್ನ ಆಸೆಗೆ ನಾನು ತಣ್ಣೀರೆರಿಸ್ತೀನಿ ಅಂತ ತಿಳ್ಕೊಬೇಡ. ಆದರೆ ನಿಮ್ಮ ಮನೆ ಪರಿಸ್ಥಿತಿ, ನೀನೇ ಬರೆದಿರ್ತಕ್ಕಂತಹ ಕಾಗದ, ನಿನ್ನ ಮನೆಯ ಪರಿಸ್ಥಿತಿನ ನೀನು ಬರ್ಕೊಂಡಿರೋದ್ರಿಂದ ನಿನ್ನ ಮನೆ ಪರಿಸ್ಥಿತಿನ ನಾನು ಚಿಂತನೆ ಮಾಡೋದಾದರೆ ಸುಂದರವಾದಂಥ ಒಂದು ಒಳ್ಳೆಯ ಕುಟುಂಬಕ್ಕೆ ನೀನು ದೀಪ ಹಚ್ಚಲಿಕ್ಕೆ ಹೊರಡೋದು ಕರೆಕ್ಟು ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ನನ್ನ ಕಡೆಯಿಂದ ನಿನಗೆ ಉತ್ತರ. ಯಾಕೆಂದರೆ ಒಂದು ಹೆಣ್ಣು ಮಗುಗೆ ಸರಿಯಾದ ದಾರಿ ತೋರಿಸಬೇಕಾದ್ದು ಧರ್ಮ. ಆ ಧರ್ಮಕ್ಕೆ ಸಂಬಂಧಪಟ್ಟಂಥ ರೀತಿ ಮಾತು ನಂದು. ಒಳ್ಳೆಯದಾಗಲಿ, ಶುಭವಾಗಲಿ. ಪತ್ರ ಬರೆದಿದ್ದಕ್ಕಾಗಿ ಮಧುರಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಪತ್ರವನ್ನು ಓದೋಣ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಿಂದ ರಾಜು ರಾಮಚಂದ್ರ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಿಮ್ಮ ಹತ್ರ ನನ್ನ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಅಂತಲೇ ಈ ಪತ್ರವನ್ನು ಬರೆದಿದ್ದೇನೆ. ನಮ್ಮ ಮನೆಯಲ್ಲಿ ಈಗ ದವಾಖಾನೆಗೆ ಖರ್ಚು ಹೆಚ್ಚಾಗಿದೆ. ಈಗ ಸುಮಾರು 25 ವರ್ಷಗಳಿಂದ 32 ಲಕ್ಷಗಳಷ್ಟು ನಾವು ಖರ್ಚು ಮಾಡಿದ್ದೇವೆ ಗುರುಜಿ. ಆದರೆ ಇನ್ನೂ ಕೂಡ ಆರೋಗ್ಯ ಯಾರಿಗೂ ಸರಿ ಹೋಗಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಂದಿಲ್ಲೊಂದು ಆರೋಗ್ಯ ಸಮಸ್ಯೆ ಇದೆ. ಇದಕ್ಕೆ ಏನು ಕಾರಣ ಇರಬಹುದು ಅಂತ ಕೇಳಿದ್ದಾರೆ. ಮೊದಲು ಇವರು ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು. ಇದು ಕಣ್ಣರೇಖೆ ಬಹಳ ಸ್ಪಷ್ಟವಾಗಿದೆ. ದೇಹದ ಆರೋಗ್ಯಕ್ಕೋ ಅಥವಾ ಯಾವುದೋ ಒಂದು ಸಮಸ್ಯೆಗೋ ಆಗ್ತಿರ್ತಕ್ಕಂಥದ್ದಲ್ಲ. ಇದು ನಿಮ್ಮ ಕಣ್ಣರೇಖೆ ಪ್ರಕಾರ ನಿಮ್ಮ ಪರಿವಾರದಲ್ಲಿರ್ತಕ್ಕಂಥವರು ಕೆಲವೊಂದಿಷ್ಟು ತಂತ್ರಸಾರಗಳಲ್ಲಿ ಸಿಲುಕಿರೋದ್ರಿಂದ ನಿಮ್ಮ ವಾಸ್ತುವಲ್ಲಿ ಇಂಥ ಒಂದು ಅಚಾತುರ್ಯಗಳು ನಡೀತಿದೆ ಅಂದರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಇದು ನಿಮ್ಮ ದೇಹದಲ್ಲೇ ಹುಟ್ಟುವಂಥದ್ದೇ ಆದರೂ ನಿಮಗಿರ್ತಕ್ಕಂಥ ಗ್ರಹಸ್ಥಿತಿಗಳು ತುಂಬ ಚೆನ್ನಾಗಿದೆ. ನಿಮ್ಮ ಕಣ್ಣರೇಖೆ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ರಾಹು ಇರ್ತಕ್ಕಂಥ ಆಸ್ಥಾನ ತುಂಬ ಚೆನ್ನಾಗಿದೆ. ನಿಮ್ಮ ಕಣ್ಣರೇಖೆ ಬಹಳ ಚೆನ್ನಾಗಿದೆ. ಈ ಚೆನ್ನಾಗಿರ್ತಕ್ಕಂತಹ ಕಣ್ಣರೇಖೆಯಲ್ಲಿ ನೀವು ಬರೆದಿರ್ತಕ್ಕಂಥ ಕಾಗದಕ್ಕೂ ಈ ಕಣ್ಣರೇಖೆಗೂ ಸಂಬಂಧ ಇಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಇದು ನಿಮ್ಮಿಂದ, ನಿಮ್ಮ ಪರಿಸರದಲ್ಲಿ ನಿಮಗಾಗ್ತಿರ್ತಕ್ಕಂಥದ್ದಲ್ಲ. ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ತೊಂದರೆಗಳು ಹೀಗಿದೆ. ಆ ತೊಂದರೆ ಸಮಸ್ಯೆಗಳಿಗೊಂದು ಪರಿಹಾರ ಬೇಕಾಗಿದೆ. ಹಾಗಾಗಿ ನೀವು ಸರಿಯಾದ ರೀತಿ ಇದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದೇ ಬಹಳ ಸೂಕ್ತ. ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ಸರಿಯಾದಂಥ ಯಾರನ್ನ ವೈದ್ಯರನೋ ಅಥವಾ ಜ್ಯೋತಿಷ್ಯರನೋ ಸರಿಯಾದಂಥ ಗುರುಗಳು, ಅವರು ಗುರುಮುಖೇನ ನೀವು ಮಾತಾಡಿ ಆ ಮುಖಾಮುಖಿ ಕೂತ್ಕೊಂಡಾಗ ಅಷ್ಟೇ ಇದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲಿಕ್ಕಾಗುತ್ತೆ. ಯಾಕೆಂದರೆ ನಿಮ್ಮ ಕಣ್ಣರೇಖೆಯಲ್ಲಂತೂ ಸಾಕಷ್ಟು ಫಲಗಳಿದೆ. ಇದರಿಂದ ಏನೂ ತೊಂದರೆ ಇಲ್ಲ. ಧೈರ್ಯವಾಗಿರಿ. ಆದರೂ ನೀವು ನಂಬಿರ್ತಕ್ಕಂಥ ದೈವ ನಿಮಗೆ ಅನುಕೂಲ ಮಾಡಲಿ. ಹನುಮ ಪ್ರಾರ್ಥನೆ ಮಾಡಿ, ನಿರಂತರವಾಗಿ 48 ದಿವಸ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ, ಹನುಮ ಮಂದಿರದಲ್ಲಿ ಸಿಗುವಂತಹ ತೀರ್ಥ ಪ್ರಸಾದವನ್ನು ಮನೆಗೆ ನೀವು ಪ್ರೋಕ್ಷಣೆ ಮಾಡಿದ್ದೆ ಆದರೆ ಖಂಡಿತ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ ಅಂತ ನಾನು ತಿಳಿಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30ಕ್ಕೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.